ಎಲ್ಲರೂ ಯೋಶುವ 1:5 ತೆಗೆದು ಧ್ಯಾನ ಮಾಡೋಣ. ಎಲ್ಲರೂ ತೆಗೀರಿ. ಯೋಶುವ 1:5. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯೇಸುವೇ, ವಾಕ್ಯವೇ ದೇವರಾಗಿದ್ದೀರಾ. ಸತ್ಯವನ್ನು ಅರಿರಿ, ಸತ್ಯ ಬಿಡುಗಡೆ ಮಾಡುತ್ತಂತ ಹೇಳಿದ ಪ್ರಕಾರವಾಗಿ ವಾಕ್ಯದ ಮೂಲಕವಾಗಿ ಮಾತಾಡ್ರಿ. ಯೇಸುವೇ, ಈ ಸತ್ಯ ಗೊತ್ತಿಲ್ಲದೆ ಎಷ್ಟೋ ಜನ ಅಳೆದು ಹೋಗ್ತಿದ್ದಾರೆ. ನಮ್ಮ ಕಾಲುಗಳಿಗೆ ದೀಪವಾಗಿದೆ, ನಮ್ಮ ಜೀವನಕ್ಕೆ. ಅಪ್ಪ, ನಾವೆಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗ್ತಾ ಇದ್ದೇವೆ, ಅವೆಲ್ಲ ತಿಳಿಸ್ಕೊಡುವುದು. ಈಗ ಟೆಕ್ನಾಲಜಿ ಬಂದಿರೋದು ಏನಕ್ಕೆ, ರೋಬೋ ಅಂದರೆ ಏನು, ಯಾಕೆ ಯುದ್ಧಗಳು ಅಮೆರಿಕಕ್ಕೂ ಇರಾನ್ಗೂ ನಡೀತಾ ಇದೆ, ರಷ್ಯಾಗೂ ಉಕ್ರೇನಿಗೆ ಏನಕ್ಕೆ ನಡೀತಾ ಇದೆ, ಇಸ್ರೇಲಿಗೂ ಗಾಜಾ ಪಾಲಸ್ತೀನಿಗೆ ನಡೀತಾ ಇದೆ, ಕಡೆ ತಾಳದಲ್ಲಿ ಭೂಕಂಪಗಳು ಏನು ನಡೀತಾ ಇದೆ, ಸೂರ್ಯನಿಂದ ಕಡೆ ಕಾಲದಲ್ಲಿ ಸೂರ್ಯನಿಂದ ಕೆಂಪಗಾಗಿ ಭೂಮಿ ಸುಟ್ಟೋಗ್ತೈತೆ, ಮಳೆಯಿಂದ ಒಂದು ಸಲ ನೋವಿನ ಕಾಲದಲ್ಲಿ ಅಳಿಸಿದ್ರಿ. ಗ್ಲೋಬಲ್ ವಾರ್ಮಿಂಗ್ ಅಂತಾರೆ, ಬಟ್ ಅವರಿಗೆ ಗೊತ್ತಿಲ್ಲ. ಅವರು ಪ್ರೆಸಿಡೆಂಟ್ಗಳಾಗಿರ್ತಾರೆ, ಪ್ರೈಮ್ ಮಿನಿಸ್ಟರ್ಗಳಾಗಿರ್ತಾರೆ. ಲೋಕವನ್ನು ಸೃಷ್ಟಿ ಮಾಡಿದ್ದು ನೀನು. ಕಡೆ ಕಾಲದಲ್ಲಿ ಏನೇನು ನಡೀತಾ ಇದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಅವೆಲ್ಲ ನಮಗೆ ತಿಳಿದಿದೆ. ಅದನ್ನು ತಿಳಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಸೇರಿದ್ದೇವೆ. ನೀನು ಮಾತಾಡ್ರಿ, ನಡೆಯಬೇಕಾದ ಮಾರ್ಗವನ್ನು ತೋರಿಸ್ರಿ, ಬಿಡುಗಡೆ ಉಂಟು ಮಾಡಿರಿ. ನಮ್ಮ ಪ್ರಾಣಾತ್ಮ ಶರೀರಕ್ಕೆ ಒಂದು ಬಿಡುಗಡೆ ಉಂಟಾಗಲಿ. ನಿನ್ನ ವಾಕ್ಯ ಜ್ಞಾನವನ್ನು ಕೊಡುತ್ತದೆ, ಧೈರ್ಯವನ್ನು ಕೊಡುತ್ತದೆ, ಚಂಚಲ ಮನಸ್ಸು ಅಜ್ಞಾನವನ್ನು ನೀಗಿಸುತ್ತದೆ. ನಿನ್ನ ಕೃಪೆಯಿಂದ ಅಪ್ಪ, ನಿನ್ನ ವಾಕ್ಯದಿಂದ ನಮ್ಮ ಜೀವನ ನಡೆಸೋದಕ್ಕೆ, ಕುಟುಂಬಕ್ಕೆ ನಾವೆಲ್ಲಿಂದ ಬಂದ್ವಿ, ಆದಮ್ಮೆ ಗಂಡಸರು ಹೆಂಗೆ ಬಂದರು, ಲೇಡೀಸ್ ಹೆಂಗೆ ಬಂದರು, ಮಕ್ಕಳು ಯಾವ ರೀತಿ ಉತ್ಪತ್ತಿ ಆದರು, ಅವರು ಯಾವ ರೀತಿ ನಡ್ಕೋಬೇಕು, ಗಂಡನಿಗೆ ಹೆಂಡತಿಯಾಗಿ ವಿಧೇಯರಾಗಿರಬೇಕು, ಗಂಡ ಯಾವ ರೀತಿ ಪ್ರೀತಿ ಮಾಡಬೇಕು ಹೆಂಡತಿನ, ಮಕ್ಕಳು ಯಾವ ರೀತಿ ತಂದೆ ತಾಯಿ ಮಾತು ಕೇಳಬೇಕು, ಪರಿಶುದ್ಧ ಅಂದರೆ ಏನು ಅಪ್ಪ, ಪರಿಶುದ್ಧ ಮಾರ್ಗವಿದ್ದರೆ, ನೀತಿ ಸತ್ಯದಲ್ಲಿ ನಡೆದರೆ ಯೇಸುವೆ ಪರಲೋಕ ರಾಜ್ಯ ಸಿಗುತ್ತದೆ, ಈ ಲೋಕದಲ್ಲಿ ಸಮಾಧಾನ ಸಿಗುತ್ತದೆ. ಸಾಕ್ಷಿಯುಳ್ಳ ಜೀವಿತ ಜೀವಿಸಿದರೆ ನಮ್ಮನ್ನು ಹೀಗೆ ಓದದ ಹಾಗೆ ಯೋಶುವವನ್ನು ಎತ್ತಿ ಭಯಂಕರವಾಗಿ ಉಪಯೋಗಿಸಿದ ಹಾಗೆ ನಮ್ಮನ್ನು ಉಪಯೋಗಿಸ್ತೀರ. ಈ ರೀತಿ ನಮ್ಮನ್ನು ಶಕ್ತಿಯಿಂದ ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ. ಮಾತಾಡ್ರಿ, ನಾವು ಕೇಳ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಯೋಶುವ 1:5 ದೇವರು ಡೈರೆಕ್ಟಾಗಿ ಯೋಶುವನಿಗೆ ಮಾತು ಕೊಡ್ತಾ ಇದ್ದಾರೆ. ಏನಂತ? ನಾನು ಮೋಸೆ ಇದುವರೆಗೂ ಐಗುಪ್ತ ದೇಶದಿಂದ ಸಮುದ್ರ ದಾಟಿಸಿ, ರೆಡ್ ಸಿಯನ್ನು ದಾಟಿಸಿ ಮೋಸೆ ಕರ್ಕೊಂಡು ಬಂದು ಬಿಡ್ತಾರೆ. ಆದರೆ ಇವರು ಯೋಶುವ ಕಾನಾನಿಗೆ ಸೇರಿಸ್ಬೇಕು. ಅವಾಗ ಒಂದು ಮಾತು ಕೊಡ್ತಾರೆ. ಏನಂತ ಮಾತು ಕೊಡ್ತಾರೆ ಅಂದರೆ 1:5 ನಿನ್ನ ಜೀವಮಾನದಲ್ಲೆಲ್ಲ, ನೀನು ಜೀವಂತವಾಗಿರೋವರೆಗೂ ಒಬ್ಬನು ನಿನ್ನ ಮುಂದೆ ನಿಲ್ಲರು. ಯಾರು ನಿನ್ನ ಮುಂದೆ ಎದುರಿಸಿ ನಿಲ್ಲಕ್ಕಾಗಲ್ಲ. ನಾನು ಮೋಸೆ ಸಂಗಡ ಇದ್ದ ಹಾಗೆ, ಮೋಸೆಯಲ್ಲಿ ಯಾವ ರೀತಿ ನಾನು ಇದ್ದೆ, ಅವರಿಗೆ ವಿರೋಧವಾಗಿ ಯಾರಿಗೂ, ಅದೆಲ್ಲ ನೀವು ಓದ್ರಿ, ಚೆನ್ನಾಗಿರುತ್ತೆ. ವಿಮೋಚನ ಕಂಡ, ಧರ್ಮೋಷ್ಗೆ ಇದೆಲ್ಲ ನೀವು ಓದಿದ್ರೆ ಯಾವ ರೀತಿ ಯೋಶುವ ಎಲ್ಲ ಓದ್ರಿ, ಯಾವ ರೀತಿ ಎಷ್ಟೆಷ್ಟು ದೊಡ್ಡ ರಾಜರು ಬಂದರೂ ಕೂಡ ಇವರು ಗೆಲ್ತಾರೆ, ದೇವರ ಕೃಪೆಯಿಂದ ಯಾವ ರೀತಿ ಗೆಲ್ತಾರೆ ಅಂತ ಹೇಳ್ಬಿಟ್ಟು, ಮೋಸೆ ಇದ್ದ ಹಾಗೆ ನಿನ್ನ ಸಂಗಡಲ್ಲಿ ಇರುವೆನು, ನಿನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸುರಕ್ಷಿತನಾಗಿರು, ಧೈರ್ಯದಿಂದಿರು. ನಾವು ಆಂಧ್ರದಲ್ಲಿ ಸೇವೆ ಮಾಡಬೇಕಾದ್ರೆ ಏಸನ್ನ ಅಂತ ಅವರ ಜೊತೆಯಲ್ಲಿ ನಾವು ಸೇವೆ ಮಾಡ್ತಿದ್ದಾಗ, ಅವರ ಚರ್ಚಿಗೆ ಸಡನ್ನಾಗಿ ಗೊತ್ತಿಲ್ಲದೆ, ಅಂದರೆ ಚಿತ್ತೂರಲ್ಲಿ ಹೊಸದಾಗಿ ಪ್ರಾರಂಭಪಟ್ಟಿದ್ದು ವಸನ ಮಿನಿಸ್ಟ್ರಿ. ಎಲ್ಲ ಚರ್ಚ್ ಥರ ಇದು, ಈ ವಸನ ಮಿನಿಸ್ಟ್ರಿನೂ ಅದೇ ಥರ ಇದೆ ಅಂತ ಹೇಳಿದ್ರು. ಇದು ಒಂದು ಸಪ್ರೇಟ್ ಪರಲೋಕಕ್ಕೆ ಸಂಬಂಧಪಟ್ಟ ಚರ್ಚ್, ಅದು ಅದರ ಆಲಯ. ಅದಕ್ಕೆ ಸಡನ್ನಾಗಿ ಒಂದು MLA ಒಳಗಡೆ ಬಂದ್ಬಿಟ್ಟು ಏನು ಬೇಕು ಹೇಳ್ರಿ, ಏನು ಬೇಕು ಹೇಳ್ರಿ ಅಂತ ಹೇಳ್ತಿದ್ದಾರೆ ಚರ್ಚ್ನವ್ರ ಹತ್ರ. ಇವರು ನಾವು ಹೇಳ್ತೀವಿ, ಪ್ರಾರ್ಥನೆ ಮಾಡಿ ಹೇಳ್ತೀವಿ ಅಂತ. ಆವಾಗ ಒಂದು ಯವನಸ್ಥ ಕೋಟಿ ಅಂತ ಹೇಳೋನು ಆ MLAನ ಕರ್ಕೊಂಬಂದವರು ಒಳಗೆ ಬಂದ್ಬಿಟ್ಟು, MLA ಬಂದ್ಬಿಟ್ಟು ಏನು ಬೇಕು ಅಂತ ಕೇಳ್ತಿದ್ದಾರೆ. ನಾವು ಹೇಳ್ತೀವಿ ಅಂತ, ಇದು ಬೇಕು ಅದು ಬೇಕಂತ ಕೇಳಬೇಕಲ್ಲ ಅಂತಿದ್ದಾರೆ. ಅಂದರೆ ಒಂದು ಸೇವಕರಾಗಿರೋರು, ಒಂದು MLA ಬಂದರೆ ಆ ದೊಡ್ಡವರು
ಏನು ಬೇಕು ಕೇಳಬೇಕು, ಕೇಳದೆ ಸುಮ್ಮನೆ ಇದಾರಲ್ಲ ಅಂತ ಹೇಳಿದಾಗ, ಆಮೇಲೆ ನಾನೇನು ಕೇಳಲಿಲ್ಲ, ಆ ಸೇವಕರೇ ಹೇಳಿದ್ದು. ಆ ಸೇವಕರ ಹೆಸರು ಪಾಸ್ಟರ್ ಅಬೋರಾಮ್ ಅಂತ. ನಮಗೆ ಏಸನ್ನ ಬಂದ್ಬಿಟ್ಟು ಯಾರ ಹತ್ರನ ಕೈ ಚಾಚಬೇಡ್ರಿ, ಪ್ರಾರ್ಥನೆ ಮಾಡಿರಿ, ಪರಲೋಕದಿಂದ ದೇವ್ರು ಕೊಡ್ತಾರಂತ ಹೇಳಿದ್ದಾರೆ. ಅವ್ರು ಬಂದ್ಬಿಟ್ಟು MLA ಬಂದ್ಬಿಟ್ಟು ಏನು ಬೇಕು ಅಂತಾರೆ. ನಮಗೇನು ಬೇಕೋ ದೇವರಲ್ಲಿ ಹೇಳಿದ್ರೆ ಅವ್ರ ಹೃದಯದಲ್ಲಿ ಮಾತಾಡಿ, ಯಾರ ಮೂಲಕ ಆದ್ರೆ MLA ಆಗಲಿ ಇರಲಿ, ವಿಶ್ವಾಸಿಗಳ ಮೂಲಕ ಏನು ಬೇಕೋ ಮಾಡ್ಬೇಕಂತ. ಆವಾಗ ಪೈಪ್ಲೈನ್ ಬೇಕಾಗಿತ್ತು. ಬಟ್ ಅವರು ಬಾಯಿ ತೆಗೆದು ಕೇಳೋದಿಲ್ಲ. ಸ್ವಲ್ಪ ದಿನ ಆದಮೇಲೆ ಅಷ್ಟು ದೂರ ಬಂದಿದ್ದು ಆ ಚರ್ಚ್ ವಿಶ್ವಾಸಿಗಳೇ ಯಾರ ಹತ್ರನೂ ದೇವರು ಮಾತಾಡಿ ಅದನ್ನು ಕೊಟ್ಟಿದ್ದಾರೆ. ಆದರೆ ಇವರು ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ಮೂಲಕ ದೇವ್ರ ಕಾರ್ಯ ಮಾಡಿ ಅವರಿಗೆ ಕೊಡಬೇಕಾಗಿದೆ. ನಾನು ಡೀಪ್ ಸಬ್ಜೆಕ್ಟ್ ಹೇಳ್ತೀನಿ, ಅರ್ಥ ಆಗುತ್ತೆ ಏನು ನೋಡ್ರಿ. ಒಂದು ಸಲ ನಾವು ಅಲ್ಲೇ ಇದ್ದಾಗ ಏಸನ್ನ ಹೇಳಿದ್ರು, YS ರಾಜಶೇಖರ್ ಚೀಫ್ ಮಿನಿಸ್ಟ್ರು ಮೆಸೇಜಿಗೆ ಬಂದು ಹೇಳಿದ್ರು, ಕರೆದಿದ್ದಾರೆ, ಫ್ಲೈಟ್ ಕಳಿಸ್ತೀನಿ ಬಾ ಪ್ರಾರ್ಥನೆ ಮಾಡಂತ ಹೇಳಿದಾಗ, ಯಾಕಂದರೆ ಅವರು ಇರುವ ಪುಲಿವಂದಲದಲ್ಲಿ ಹೊಸನ ಮಿನಿಸ್ಟ್ರಿ ಇದೆ, ಏಸನ್ನ ಎಲ್ಲರಿಗೂ ಗೊತ್ತು. ಆ್ಯಕ್ಚುಲಿ ಅವರು ಒಂದು ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಹಾಕೋರು ಅಷ್ಟೇ, ಭಕ್ತಿ ಇರೋರು. ಮತ್ತೆ ಅಲ್ಲಿ ಆ ಥರ ನಡೀತಿದ್ದಾಗ ಅವ್ರನ್ನ ಫ್ಲೈಟ್ ಕೊಡ್ತೀನಿ ಬನ್ರಿ ಅಂತ ಹೇಳಿದಾಗ, ಇವ್ರ ಫ್ಲೈಟ್ ಏನು ಬೇಡ, ನಾನು ಹಂಗೆ ಬರ್ತೀನಿ ಅಂತ, ಯಾಕೆಂದ್ರೆ ಅದು ಗೌರ್ಮೆಂಟ್ ವ್ಯರ್ಥ ಮಾಡಬಾರ್ದು ಅಂತೇಳಿ ಟ್ರೈನಲ್ಲಿ ಹೋಗ್ಬಿಟ್ಟು ಮಾತಾಡಿ ಪ್ರೇಯರಲ್ಲಿ ದೇವ್ರ ಬಗ್ಗೆ ಹೇಳಿದ್ರು. ಯಾಕಿದೆ ಹೇಳ್ತಿದ್ದೀನಿ ಅಂದ್ರೆ, ಅಲ್ಲಿ ಗುಂಟೂರಲ್ಲಿ ಅವರಿರುವ ಸ್ಥಾವರದಲ್ಲಿ ಒಂದು ಇದು ಬೇಕಾಗಿದೆ. ಏನ್ ಬೇಕಾಗಿದೆ? ಕ್ರೈಸ್ತರಿಗೆ ಬೇಕಾಗಿರುವ ಒಂದು ಸಿಮೆಂಟ್ರಿ ಅಂತ ಹೇಳಿದ್ರೆ, ಡೆತ್ ಆದ ಮೇಲೆ ಮಣ್ಣು ಮಾಡುವ ಒಂದು ಸಮಾಧಿ ಮಾಡುವ ಒಂದು ಬೇಕಾಗಿದೆ. ಅದು ಮಾತ್ರ ಅಲ್ಲ, ಭಾಳ ಬೇಕಾಗಿರುತ್ತೆ. ಬಟ್ ಇವ್ರದ್ದು ಸೇವಕರು ಹೋದರೆ ಅವರಿಗೆ ದೇವರನ್ನ ತಿಳಿಸ್ಕೊಡ್ತಾರೆ ಹೊರತು ಇವ್ರಿಗೆ ಏನು ಬೇಕೋ ಅದು ಅವ್ರ ಹತ್ರ ಕೇಳೋದಿಲ್ಲ. ದೇವ್ರ ಹತ್ರ ಕೇಳಿದಾಗ ಅವ್ರ ಹೃದಯದಲ್ಲಿ ಮಾತಾಡಿ ಮಾಡಬೇಕು, ಮಾಡದೇ ಇದ್ರೆ ಅಷ್ಟೇ. ಲಾಸ್ಟಲ್ಲಿ ಯೇಸನನ್ನು ಮಣ್ಣು ಮಾಡಿರೋದು ಎಲ್ಲಂತ ಹೇಳಿದ್ರೆ, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಅಂತೇಳಿ ಎಲ್ಲ ಜನಗಳನ್ನು ಹಾಕುವ ಕಾಮನ್ ಆಗಿರುವ ಒಂದು ಪ್ಲೇಸಲ್ಲಿ ಇವ್ರನ್ನ ಹಾಕಿ ಇವರು ಎಲ್ಲರೂ ಹೋಗ್ತಾ ಇದ್ದಾರೆ ಅಂತೇಳಿ ಒಂದು ಚಿಕ್ಕದಾಗಿ ಒಂದು ಗೇಟ್ ಹಾಕಿ ಇಟ್ಟಿದ್ದಾರೆ. ಬಟ್ ಅದು ಕ್ರೈಸ್ತರಿಗೆ ಸಂಬಂಧಪಟ್ಟ ಸಿಮೆಂಟ್ರಿ ಅಲ್ಲ. ಯಾಕೆ ಇವೆಲ್ಲ ಹೇಳ್ತಿದ್ದೀನಂದರೆ, ಅಲ್ಲಿ ಒಳ್ಳೆ ರೀತಿಯಲ್ಲಿ 10 ವರ್ಷ ಸೇವೆ ಮಾಡಿ ಆತ್ಮಗಳನ್ನೆಲ್ಲ ದೇವ್ರ ಕಡೆ ನಡ್ಕೊಂಡ್ಬಂದು ಏನೇ ಬೇಕಂದ್ರೂ ದೇವರು ಅಂತಿದ್ರು. ಒಂದು ಒಳ್ಳೆ ಉದಾಹರಣೆ ಹೇಳ್ತೀನಿ. ನಾವು ಮಣ್ಕೊಂತ ಇದ್ದೀವಿ, ಅಬ್ರಾಮ್ ಪಾಸ್ಟ್ರು, ಯಾಕೋ ಪಾಸ್ಟ್ರ್ ಅಂತ, ಆ ಚರ್ಚ್ ಚಿತ್ತೂರು ಚರ್ಚಲ್ಲಿ ಮಣ್ಕೊಂಡಿದ್ದಾಗ, ಅವಾಗ ನಾನು ಮನಸ್ಸಿನಲ್ಲಿ ಅನ್ಕೊಂಡೆ, ಯಾಕೋ ಪಾಸ್ಟ್ರ್ ಹೇಳಿದ್ರು ಒಂದು ವಾಚ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ದೇವ್ರ ಹತ್ರ ಕೇಳಿದೆ. ಯಾಕಂದರೆ ತಂದೆ ತಾಯಿನ ಬಿಟ್ಟು ಬಂದಿರ್ತಾರೆ, ಮದುವೆ ಇಲ್ಲ, ಮಕ್ಕಳಿಲ್ಲ. ಅದರಿಂದ ಅವರು ಬಾಯಿ ತೆಗೆದು ಯಾರ ಹತ್ರನೂ ಇದು ಬೇಕಂತ ಕೇಳೋಂಗಿಲ್ಲ. ಆ ಟೈಮಲ್ಲಿ ಒಂದು ಚರ್ಚ್ ಬಿಲೀವರ್ ಜೊತೆ ಹೋಗ್ತಿದ್ದಾಗ ಅವ್ರಿಗೆ ವಾಚ್ ಬೇಕಂತೆ. ಈ ಪಾಸ್ಟರ್ ಹೋಗ್ತಾ ಇದ್ದಾಗ ಪ್ರೇಯರಿಗೆ ಏನೋ ಹೋಗ್ತಾ ಇರ್ಬೇಕಾರೆ, ಇರಿ ಪಾಸ್ಟರ್ ವಾಚ್ ತಗೋತೀನಿ ಅಂತ ಹೇಳಿದಾಗ, ಇವರು ವಾಚ್ ತಗೋಬೇಕಾರೆ ಅವ್ರ ಹೃದಯದಲ್ಲಿ ಪ್ರೇರೇಪಿಸಿ ಪಾಸ್ಟ್ರೆ ನೀವು ತಗೊಳ್ರಿ ಅಂದ್ರಂತೆ. ಆದರೆ ಇವರು ಬೇಡ ಅಂತ ಹೇಳೋದಿಲ್ಲ, ಬೇಕಂತನೂ ಕೇಳೋದಿಲ್ಲ. ಅವರು ಬೇಕಂತ ಕೊಟ್ಟಾಗ ತಗೊಂತಾರೆ. ಯಾಕಂದರೆ ಸೇವೆ ಮಾಡ್ತಿರೋದ್ರಿಂದ ಅವ್ರು ದೇವ್ರಿಗಂತ ಕೊಡ್ತಾರೆ ಅಂತೇಳಿ ವಾಚ್ ಕೊಟ್ಟೆ. ಮನಸ್ಸಿನಲ್ಲಿ ಅನ್ಕೊಂಡೆ, ವಾಚ್ ಕೊಟ್ಟರು. ಈ ರೀತಿ ಸ್ಪಿರಿಚುವಲಲ್ಲಿ ಬೆಳೆದಿರುವ ನಾವು ಈ ಕರ್ನಾಟಕ ಪಟ್ಟಣಕ್ಕೆ ಬಂದಾಗ, BJP ಅನ್ನೋದು ಬಂದಾಗ, ಈ ಕ್ರೈಸ್ತರನ್ನವರು ಅವರಿಗೆ ವಿರೋಧವಾಗಿ ಅವ್ರು ಹಿಂಗೆ ಅಥವಾ ಅವರ ಜೊತೆಲಿ ದ್ವೇಷ ಬೆಳೆಸ್ಕೊಂಡು ಅವರು ಕ್ರೈಸ್ತರಿಗೆ ವಿರೋಧವಾಗಿ ಮಾಡ್ತಾರೆ ಅಂತೇಳಿ ಅವರಿಗೋಸ್ಕರ ಅವ್ರ ರಕ್ಷಣೆ ಹೊಂದಲಿ ಅಂತ ಪ್ರಾರ್ಥನೆನೂ ಮಾಡೋದಿಲ್ಲ. ದೇವರು ಅವ್ರನ್ನ ತರಿಸಿ ನಿಂದಿರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಆಶೀರ್ವದಿಸಿ ಪ್ರಾರ್ಥನೆ ಮಾಡೋದಿಲ್ಲ. ದೇವರು ಒಂದು ಅಧಿಕಾರಿನ ನಿಂದಿರಿಸೋದು ತೆಗೆಯೋದು ಅವ್ರ ಕರದಲ್ಲಿ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ಎಂಥದ್ದು ದೊಡ್ಡ ಅಧಿಕಾರಿಗಳೆಲ್ಲ ಬೈಬಲಲ್ಲಿ ನೀವು ಓದ್ತಾ ಹೋದರೆ, ಫಾರೋನ್ ಎಷ್ಟು ದೊಡ್ಡ ಇದ್ರೂ ಅವರ ಮಧ್ಯದಲ್ಲಿ ಸಾಕ್ಷಿಯಾಗಿ ಇವರು ಮೊರ್ದೆಕಾಯಿ ನಿಂತಾಗ ಹೆಂಗೆ ಕಾಪಾಡಿದ್ರು, ಹೆಂಗೆ ಡ್ಯಾನಿಯಲ್ ನಿಂತಾಗ ಸಿಂಹದ ಬೈಯಲ್ಲಿ ಶಾದ್ರಕ್ ಮೆಸೇಜ್ ಬೈರವಾಗಿ ನಿಂತರು, ಆ ರೀತಿ ನಿಲ್ತಾ ಇಲ್ಲ. ಇವರೇನು ಮಾಡ್ತಾರೆ, ಅವರು ದೊಡ್ಡವರು ಅಂತ ಹೇಳ್ತಾರೆ, ದೇವರಿಗಿನ ಪೊಲಿಟಿಕಲ್ನವ್ರು ದೊಡ್ಡವರು ಅಂತ ಹೇಳ್ತಾರೆ. ಅವರು ಕ್ರೈಸ್ತನ ಇದು ಮಾಡ್ತಾರೆ. ಅದು ದೇವರೇ ಮಾಡೋದು, ಆತ್ಮಿಕದಲ್ಲಿ ಬೆಳೆಯೋದಕ್ಕೆ, ಅದು ರಿಜೀವ್ ಮಾಡೋದಕ್ಕೆ. ಅವರು ದೇವರ ಒಂದು ಉದ್ದೇಶ. ದೇವರಿಗಿನ ನಮಗೆ ದೇವರ ಜ್ಞಾನ ಬೇರೆ, ಮನುಷ್ಯರ ಜ್ಞಾನ ಬೇರೆ. ಎರಡನೇದು, ಕಾಂಗ್ರೆಸ್ ಬಂದಿದ ತಕ್ಷಣ ಓಡೋಗಿ ಈ ಹೆಸರು ಕ್ರಿಶ್ಚಿಯನ್, ರಿಲಿಜಿಯಸ್ ಕ್ರಿಶ್ಚಿಯನ್ ಅವರು ನನಗೆ ಆ ಪೋಸ್ಟ್ ಕೊಡು, ಈ ಪೋಸ್ಟ್ ಕೊಡು ಅಂತ ಹೇಳಿ ಹೋಗಿ ಸೇರ್ಕೊಂತ ಇದ್ದಾರೆ. ಇದೇ ಕರ್ನಾಟಕದಲ್ಲಿ ಮತ ಮಾರ್ಪಡಿ ಅನ್ನುವ ಒಂದು ಸುವಾರ್ತೆ ಹರಡಬಾರ್ದಂತಿದೆ.
ಇಲ್ಲಿ ಏನಾಗಿದೆ ಅಂದರೆ ಹುಡುಗಿ ಯಾರ ಜೊತೆಗಾದರೂ ಇರ್ಬೋದು, BJPನವರು ಕಾಂಗ್ರೆಸ್ ಜೊತೆಗೆ ಬೇಕಾದರೂ BJPಯಿಂದ ಕಾಂಗ್ರೆಸ್ಗೆ ಹೋಗ್ಬೋದು, ಕಾಂಗ್ರೆಸ್ಸಿಂದ BJPಗೆ ಬರ್ಬೋದು, ಒಂದನ್ನು ಮದುವೆ ಮಾಡಿ ಬಿಟ್ಟುಬಿಟ್ಟು ಬೇರೆ ಹೆಣ್ಣು ಜೊತೆಗೆ ಇರಬೇಕು. ಈ ಥರದೆಲ್ಲ ಗೌರ್ಮೆಂಟಲ್ಲಿದೆ. ಒಂದು ಸೃಷ್ಟಿಕರ್ತನ ದೇವರನ್ನು ಆರಾಧನೆ ಮಾಡೋದಕ್ಕೆ ಆ ದೇವರು ನೀವು ಆರಾಧನೆ ಮಾಡಬಾರ್ದು, ಹೇಳಬಾರ್ದು, ಅವ್ರ ಜೊತೆಗೆ ಸೇರಬಾರ್ದು ಅನ್ನುವ ಕಾನೂನು ಇದೆ. ಅದನ್ನು ರಿಮೂವ್ ಮಾಡೋದಕ್ಕೆ ಇವಾಗ ಕ್ರೈಸ್ತರು ಕಾಂಗ್ರೆಸ್ಸಲ್ಲಿ ಇದ್ದರೂ ಕೂಡ ನಾನು ಏನಕ್ಕೆ ಅವ್ರ ಮೇಲೆ ಇರ್ತಾರೆ, ಏನಕ್ಕೆ ಕಾರಣ ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರಂತೆ, ಅವ್ರ ಜೊತೆಗೆ ಹೋಗಿ ಸೇರ್ಕೊಂಡು ಎಲ್ಲ ಗಮನ ಇಟ್ಟು ಕೇಳ್ರಿ, ಆ ಪೊಲಿಟಿಕಲ್ ಆದಾಯ ಹುಡುಕ್ತಾ ಇದ್ದಾರೆ ಹೊರತು ನಾವು ಆಂಧ್ರದಲ್ಲಿ ಯಾವ ರೀತಿ ಫೇತಲ್ಲಿ ಇದ್ದು ಎಂಥ ದೊಡ್ಡ ವ್ಯಕ್ತಿ ಆದರೂ ಅವರಿಗೆ ಸ್ವಾರ್ಥ ಹೇಳಿ ಅವ್ರ ಕಡೆ ದೇವ್ರ ಕಡೆಗೆ ಬರ್ತಾ ಇದ್ರು. ಇನ್ಸ್ಪೆಕ್ಟರ್ಗಳು ತಮಿಳ್ನಾಡಲ್ಲಿ IAS ಆಫೀಸರ್ಗಳು, IPS ಆಫೀಸರ್ಗಳು ಅವರೆಲ್ಲ ದೇವ್ರು ನಂಬದೇ ಇರೋರೆಲ್ಲ ದೇವ್ರು ನಂಬ್ಕೊಂಡು ಬರ್ತಾ ಇದ್ರು. ಎಷ್ಟೆಷ್ಟೋ ದೊಡ್ಡ ಫಿಲಮ್ ಆ್ಯಕ್ಟ್ರುಗಳು ಆಂಧ್ರದಲ್ಲಿ ಹೋಗಿ ನೀವು ಚೆಕ್ ಮಾಡಿರಿ ಗೂಗಲಲ್ಲಿ, ಎಷ್ಟೆಷ್ಟೋ ಫಿಲಮ್ ಆ್ಯಕ್ಟ್ರುಗಳು ದೇವ್ರು ನಂಬ್ಕೊಂಡು ಬಂದಿದ್ದಾರೆ. ಎಷ್ಟು ಫಿಲಮ್ ಆ್ಯಕ್ಟ್ರುಗಳು ಅಪ್ಪ ನೋಡ್ತಾ ಇದ್ದಾರೆ, ಭಯಂಕರವಾಗಿ ದೇವರು ಅಲ್ಲಿ ಇರೋರೆಲ್ಲ ದೇವ್ರು ನಂಬ್ಕೊಂಡು ಬರ್ತಾ ಇದ್ದಾರೆ. ಕಾರಣ ಏನಂದರೆ ಇವರು ಸ್ಟ್ಯಾಂಡ್ ನಿಂತು ದೇವ್ರ ಬಗ್ಗೆ ಹೇಳಿ ದೇವ್ರ ಕಡೆಗೆ ನಡೆಸ್ತಾರೆ. ಮೋಸೆ ಒಂದು ಫಾರೋನಿಗೆ ವಿರೋಧವಾಗಿ ನಿಂತು ಅವರನ್ನ ಸೈನ್ಯ ಇದೆ, ಇವರಿಗೆ ಸೈನ್ಯ ಇಲ್ಲ, ದೇವರೇ ಅವರಿಗೆ ಸೈನ್ಯವಾಗಿ ಅವ್ರನ್ನ ಸಮುದ್ರ ದೇವರೇ ದಾಟಿಸಿ ಕರ್ಕೊಂಬರ್ತಾರೆ. ಈ ಮೋಸೆಗೆ ಯೋಶವಾಗಿ ಬಂದಾಗ ಎರಿಗೋ ಪಟ್ಟಣವನ್ನು ಯುದ್ಧ ಮಾಡಿ ಗೆಲ್ಲಕ್ಕಾಗೋದಿಲ್ಲ, ಸುತ್ತಲೂ ಆರಾಧನೆ ಮಾಡಿದ್ರೆ ಬಿದ್ದೋಗುತ್ತೆ. ಈ ರೀತಿ ನೀವು ಪ್ರತಿಯೊಂದನ್ನ ನೋಡ್ಕೊಂತ ಬನ್ರಿ. ಇವರು ಬರೀ ಪ್ರಾರ್ಥನೆ. ಗೋಲಿಯತ್ತನ್ನು ದಾವೀದ ಹೆಂಗೆ ಹೊಡೆದ್ರು, ಅವನ ಹತ್ರ ದೊಡ್ಡ ಕತ್ತಿ ಇದೆ, ಅದನ್ನು ನೀವು ಸರಿಯಾಗಿ ಧ್ಯಾನ ಮಾಡಿರಿ. ಗೋಲಿಯತ್ ಹತ್ರ ಏನೇನಿದೆ ಅಂತೇಳಿ, ಎಷ್ಟು ಈಟಿ ಅಂದರೆ ಇಬ್ಬರು ಹೊತ್ಕೊಂಡು ಹೋಗ್ಬೇಕು, ಒಬ್ಬರು ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಕವಚ ಚೆಸ್ಟಿಗೆ, ಯಾಕಂದರೆ ಹೊಡೆಯೋಕ್ಕಾಗಲ್ಲ. ಕೈಯಲ್ಲಿ ಒಂದು ಕವಚ ಅಡ್ಡ ನಿಂತರೆ ತಲೆಯಿಂದ ಕಾಲುವರೆಗೂ ಪ್ರೊಟೆಕ್ಷನ್ ಮಾಡೋದಕ್ಕೆ, ಕಾಲಿಗೆ ಇಲ್ಲಿ ತೊಡೆಗೆ ಎಲ್ಲ ಕವಚ ಇದೆ, ಅವನ್ನ ಎಲ್ಲೂ ಹೊಡೆದ್ರೂ ಸಾಯಿಸೋಕ್ಕಾಗೋದಿಲ್ಲ. ತಲೆಗೂ ಕಿರೀಟ ಇದೆ, ಒಂದೇ ಒಂದು ಜಾಗ. ಆದರೆ ಇವನ ಹತ್ರ ಇರೋದು ಒಂದು ಕಲ್ಲು, ಬಟ್ ಡ್ರೆಸ್ ಹಾಕಿದ್ರೂ ಇಲ್ಲ. ಏನಕ್ಕೆ ಇದೆಲ್ಲ ಏನಕ್ಕೆ ಅಂದರೆ ಪೂರ್ತಿಯಾಗಿ ನಾವು ದೇವರಲ್ಲೇ ಡಿಪೆಂಡ್ ಆಗಿರಬೇಕು. ಪ್ರತಿಯೊಂದು ವಿಷಯದಲ್ಲೂ ಆರೋಗ್ಯವಾಗಿರಲಿ, ನಮಗೆ ಮರಣವಾಗಲಿ ಇಲ್ಲ, ನಮಗೆ ವ್ಯಾಧಿಯಿಂದ ನರಳ್ತಾ ಇರ್ತೀವಿ, ಹಣದ ಸಮಸ್ಯೆ ಮೇಯ್ನಾಗಿ ದೇವ್ರು ನಂಬ್ಕೊಂಡಿರೋರು ಈ ವ್ಯಾಧಿಗಳಲ್ಲಿ, ಈ ಹಣದ ಸಮಸ್ಯೆಯಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಈಗಲೂ ಒಂದು ಪಾಸ್ಟರ್ ಫ್ರೆಡಿ ಫಾಲ್ ಅನ್ನೋರಿಗೆ ಆಕ್ಸಿಡೆಂಟ್ ಆಯಿತು, ಬಸ್ ಕೆಳಗಡೆ ಆಸ್ಪತ್ರೆಯಲ್ಲಿ ಇಟ್ಟಿದ್ದಾರೆ. ಆ ಡಾಕ್ಟ್ರನ್ನ ಅವ್ರನ್ನ ಮನೆ ಇಮ್ಮಿಡಿಯೇಟಾಗಿ ಮಾರನೇ ದಿನನೇ ಅಡ್ಮಿಟ್ ಆಗಿ ಅವರಿಗೆ ಅದೇ ಅವ್ರ ಮಾತಿಂದನೇ ಬರ್ತಾ ಇದೆ, ಭಾಳ ಅಲ್ಲಲ್ಲೋ ಕೊಲ್ಲಲ್ಲವಾಗಿದೆ. ಅವರಿಗೆ ಶುಗರ್ BP ಇದೆ, ಪ್ಲಸ್ ಅದು ಅವರಿಗೆ ಭಾಳ ಇದಾಗಿರೋದರಿಂದ ಎರಡು ಕಡೆನೂ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಒಳ್ಳೆ ಆಸ್ಪತ್ರೆಗೂ ಸೇರಿಸಿದ್ರು. ಉಪವಾಸ ಇದ್ದು ನೈಟೆಲ್ಲ ಪ್ರೇಯರ್. ಎಲ್ಲರೂ ಅಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಪ್ರಾರ್ಥನೆ ಮಾಡೋಕ್ಕೆ ಬಿಡ್ತಾರೆ. ನಾವು ಒಂದು ಉದಾಹರಣೆಯನ್ನು ನೋಡಿದಾಗ 2 ಪೂರ್ವಕಾಲ ವೃತ್ತಾಂತ ಎಲ್ಲರೂ ತೆಗೀರಿ. 2 ಪೂರ್ವಕಾಲ ವೃತ್ತಾಂತ 20 ಅದು ಎಲ್ಲರಿಗೂ ಗೊತ್ತಿದೆ. ಮೋವಾಬ್ಯರು, ಅಮ್ಮೋನಿಯರು, ಮೆಗೋನಿಯರು ಯೋಷಭಟ್ಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಾಗ ಅಲ್ಲಿ ಅವರಿಗೆ ಭಯ ಬರುತ್ತಂತೆ, ಸ್ಪಷ್ಟವಾಗಿದೆ. ಅವರಿಗೆ ಭಯ ಬರುತ್ತಂತಿದೆ. ಅವ್ರಿಗೇನಾಯ್ತಂತೆ, ಭಯ ಬಂತಂತಿದೆ. ಎದರಿ 3ನೇದರಲ್ಲಿದೆ, ಯೋಷಭಟ್ಟನ ಎದುರಿ ಯವನನ್ನು ಆಶ್ರಯಿಸಿಕೊಂಡು. ಅಂದರೆ ಭಯ ಬರುತ್ತೆ, ಬರಲ್ಲ ಅಂತಲ್ಲ, ಭಯ ಬರುತ್ತೆ. ಅಷ್ಟು ದೊಡ್ಡ ಸೈನ್ಯಗಳು ಇವ್ರದಿರೋದು ಎಷ್ಟು. ಆ ಟೈಮಲ್ಲಿ ದೇವರನ್ನು ಆಶ್ರಯಿಸಿಕೊಂಡರು. ಎಲ್ಲ ಗಮನ ಇಟ್ಟು ಕೇಳ್ರಿ. ಅದರದ್ದು ಪ್ರತಿಫಲ ಏನಾಯ್ತು ಗೊತ್ತಾ? ಅವರು ದೇವರನ್ನು ಆಶ್ರಯಿಸಿಕೊಂಡು ಉಪವಾಸ ಇದ್ದು ಪ್ರೇಯರ್ ಮಾಡಿದ್ರು. ಇಷ್ಟೇ ಮಾಡಿದ್ದು. ಕಡೆದಾಗಿ ನಾವು ನೋಡಿದಾಗ 27ರಲ್ಲಿ ನೋಡಿದಾಗ ಇಲ್ಲಿ ಯೋಷಭಟ್ಟನು ಯೆಹೋವನ ಶತ್ರುಗಳ ಮೇಲೆ ಜಯವನ್ನು ಘೋಷಿಸುತ್ತಾ ಯೆರೂಸಲೇಮಿಗೆ ಹಿಂದಿರುಗಿದ್ದರು. ಅವರು ಜಯ ಸಿಕ್ಕಾಗ ಯೋಷಭಟ್ಟನಿಂದ ಯೆಹೋವನು ಜಯ ಕೊಟ್ಟನು. ಕಾರಣ ಅವನು ಒಬ್ಬ ವ್ಯಕ್ತಿ ದೇವರನ್ನು ಆಧಾರಪಟ್ಟರು. ಇಲ್ಲಿ ನೀವು ಮನೇಲಿ ಓದ್ಕೊಳ್ರಿ, 20ರಿಂದ 25 ಚೆನ್ನಾಗಿರುತ್ತೆ. ಇದು ದೇವದೂತ ಬಂದ್ಬಿಟ್ಟು ಅವರಲ್ಲೇ ಒಂದು ಗಲಿಬಿಲಿಯನ್ನು ಉಂಟು ಮಾಡಿ ಅವರವರೇ ಹೊಡ್ಕೊಂಡು ಅವರವರೇ ಚಾಕುಯಿಂದ ಚುಚ್ಕೊಂಡು ಅವರವರೇ ಸಾಯ್ತಾರೆ.
ಇವರೇನು ಮಾಡಲ್ಲ, ಅದನ್ನು ವಸ್ತುಗಳನ್ನು ಕಲೆಕ್ಟ್ ಮಾಡೋಕ್ಕೆ 4 ದಿನ ಆಗ್ತದೆ. ರಾಶಿ ರಾಶಿಯಾಗಿ ಇರುತ್ತದೆ, ಅದನ್ನು ಕೂಡಿಸ್ಕೊಳ್ಳೋದಕ್ಕೆ 4 ದಿನ ಆಗ್ತದೆ. ಇವರಿಗೆ ಆಭರಣಗಳ ಯುದ್ಧದ ಸಾಮಗ್ರಿಗಳನ್ನು ಕೂಡಿಸೋದಕ್ಕೆ 4 ದಿನ ಆಗುತ್ತಂದರೆ ಇವರೇನಾದರೂ ಯುದ್ಧಕ್ಕೆ ಹೋಗಿದ್ರೆ ಗೆಲ್ತಿದ್ರ? ಇದು ಒಂದೇ ಅಲ್ಲ, ಪೂರ್ತಿ ಬೈಬಲ್ ಓದ್ರಿ, ಸಿಂಸೋನನ್ನು ಓದ್ರಿ, ಗಿದ್ಯೋನನ್ನು ಓದ್ರಿ, ಪ್ರಾರಂಭದಲ್ಲಿ ಆಬ್ರಹಾಮ ಬಗ್ಗೆ ಓದ್ರಿ. ಆಬ್ರಹಾಮನ ಲೋಟನ್ನು ಹೊತ್ಕೊಂಡು ಹೋದ್ರೇ ಇವರು ಪ್ರಾರ್ಥನೆ ಮಾಡಿ ಇವರು ಹೋದರೆ ಗೆದ್ಕೊಂಡ್ಬರ್ತಾರೆ. ಆವಾಗ ಏನು ಯುದ್ಧ ಇಲ್ಲ ಅಂದರೆ ಆಬ್ರಹಾಮನ ಹೆಂಡತಿ ಸಾರಾಲ್ನ ಹೊತ್ಕೊಂಡು ಹೋದಾಗ ಅವರಿಗೆ ದೇವರೇ ಬಂದು ಫೈಟ್ ಮಾಡ್ತಾರೆ ಕನಸಿನಲ್ಲಿ. ಅವರೆಲ್ಲ ಬಿಟ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ಬಿಡು ಅಂತೇಳಿ ಎದುರ್ಕೊಂಡು ಬಿಡ್ತಾರೆ. ಪೂರ್ತಿ ಸಂಪೂರ್ಣವಾಗಿ ಪ್ರಾರಂಭದಲ್ಲಿ ನಾವು ಅಭಿಷೇಕ ಹೊಂದಿದಾಗ 1997ರಲ್ಲಿ ಅಭಿಷೇಕ ಹೊಂದಿದಾಗ ಮೈಂಡ್ ಪೂರ್ತಿ ಯೇಸುವೆ, ಹುಚ್ಚರು ಮೆಟ್ಲನವರು ಬಟ್ಟೆ ಎಲ್ಲ ಕಿತ್ಕೊಂಡು ಅಲ್ಲಲ್ಲಿ ನೋಡಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅದು 1 ಪಟ್ಟು ಅಷ್ಟೇ, ಇದು 4 ಪಟ್ಟು 10 ಪಟ್ಟು ಬರೀ ಹುಚ್ಚು, ದೇವರಿಗಾಗಿ ಹುಚ್ಚು. ಜ್ಞಾನ ಹೆಚ್ಚಾಗಿರುತ್ತೆ, ಫೇತ್ ವಿಚಾರ ಆಗಿರುತ್ತೆ, ಮರಣ ಬರುತ್ತಂದ್ರೂ ಹೆದರಿಕೆ ಬರೋದಿಲ್ಲ, ಧೈರ್ಯ ಜಾಸ್ತಿ ಇರುತ್ತದೆ. ದೇವರಿಗೋಸ್ಕರ ಏನಾದರೂ ಮಾಡಬೇಕಂತೆ ದೆವ್ವಗಳು ವ್ಯಾಧಿಗಳು ಓಡ್ತತೆ. ನಮಗೆ ಊಟದ ಬಗ್ಗೆ ಏನು ಚಿಂತೆ ಇರೋದಿಲ್ಲ. ಇವಾಗ ಚಿಂತೆ ಅನ್ನೋದು ಒಂದು ಡ್ರಾಪ್ ಮನುಷ್ಯನಲ್ಲಿ ಇದ್ರೂ ಕೂಡ ಅವನು ದೇವರ ಮೇಲೆ ಆಧಾರ ಪಡ್ತಿಲ್ಲ, ಪ್ರಾರ್ಥನೆ ಇಲ್ಲ, ಫೇತ್ ಇಲ್ಲ ಅಂತ ಅರ್ಥ. ಕಾಡಲ್ಲಿ ಇವಾಗ ನಮಗೆ ಯಾರಾದರೂ ಒಬ್ರು ಸಪೋರ್ಟ್, ಏನಾದ್ರು ಸಮಸ್ಯೆ ಬಂದರೆ ಸಪೋರ್ಟ್ ಬೇಕು ಅಂತೀವಿ. ಈ ಮಿಷನರಿಗಳು ನೋಡ್ರಿ, ಇವಾಗಿರೋ ಮಿಷನರಿಗಳು ನಾರ್ತಲ್ಲ, ಆ ಕಾಲದಲ್ಲಿ ದೇಶ ಬಿಟ್ಟು ದೇಶದಲ್ಲಿ ಒಬ್ಬರೇ ಅವ್ರ ಫ್ಯಾಮಿಲಿ ಜೊತೆ ಹೆಂಡತಿ ಮಕ್ಕಳನ್ನ ಕರ್ಕೊಂಬಂದು ವಿಲಿಯಂ ಕೇರಿ ಎಷ್ಟೋ ಒಂದು ಇಲ್ಲಿ CMCಯಲ್ಲಿ ಏಡಾ ಸ್ಕ್ವಾಡರ್ ಅಂತಿದ್ದಾರೆ. ಇವರು ಬರೀ ಇವರು ಅಂತಲ್ಲ, ಎಷ್ಟು ಮಿಷನರಿಗಳು ಬರ್ತಾರೆ. ಅವ್ರ ಕಲರು ಬೇರೆ, ಊಟ ಬೇರೆ, ವೆದರ್ ಬೇರೆ. ಮತ್ತು ಅವ್ರು ಇಲ್ಲಿ ಬಂದಾಗ ಅವರಿಗೆ ಯಾರು ಹೂಮಾಲೆ ಹಾಕಿ ಕರೆಯೋದಿಲ್ಲ, ಅವ್ರನ್ನ ಹಿಂಸೆ ಮಾಡೋದು, ಅವ್ರನ್ನೆಲ್ಲ ಹೊಡಿಯೋದು. ಅವಾಗವಾಗ ಈ ಮಿಷನರಿ ಬಗ್ಗೆ ನೋಡಿದ್ರೆ ಒಂದು ಜಾಗದಲ್ಲಿ ಸೇವೆ ಮಾಡ್ಕೊಂಡು ಬಂದಾಗ ಹೊಡೆದು ರಕ್ತ ಎಲ್ಲ ಸೋರ್ತೈತೆ. ಅದರಲ್ಲೂ ಅವರು ಗಾಯ ಆಡಿಸ್ಕೊಂಡು ಮಾರನೇ ದಿನ ಹೋಗಿ ಅವರಿಗೆ ಸೇವೆ ಮಾಡ್ತಾರೆ. ಕಾರಣ ಏನಂತ ಹೇಳಿದ್ರೆ ದೇವರವರಲ್ಲಿದ್ದು ನಡೆಸ್ತಾ ಇರೋದು. ಯಾರಿದ್ದು ನಡೆಸ್ತಾ ಇರೋದು? ದೇವರವರ ಜೊತೆಯಲ್ಲಿದ್ದು ನಡೆಸ್ತಾ ಇದ್ದಾರೆ. ಮೆಸೇಜ್ ಅರ್ಥ ಆಗ್ತಿದ್ಯಾ? ಈಗ ಯಾಕೆ ಈ ಮೆಸೇಜ್ ಕಡೆ ಕಾಲದಲ್ಲಿ ಮಾತಾಡ್ತಿದ್ದಾರೆ ಅಂದರೆ, ಈಗ ಎಲ್ಲಿ ನೋಡಿದ್ರೂ ಡೇಂಜರು. ದೇವರ ಮಕ್ಕಳನ್ನು ಬಿಟ್ಟರೆ, ಅಪ್ಪ ಅಮ್ಮನೇ ಮಕ್ಕಳಿಗೆ ಪಾಪ ಮಾಡಿದ್ರೂ ಅದನ್ನು ಸಹಿಸ್ಕೊಂಡು ಹೋಗುವ ಒಂದು, ಏನಾದರೂ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೊತಾರೆ, ಮನೆ ಬಿಟ್ಟು ಹೋಗ್ತಾರೆ. ನೀನೇನು ಹೇಳೋದು ಕೇಳೋದು ಅಂತೇಳಿ ತಂದೆ ತಾಯಿನ ಕೊಳ್ಳುವಷ್ಟು ಹೋಗ್ಬಿಟ್ಟಿದೆ. ಬರ್ತಾ 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 ಇದು ಕಡೆ ಕಾಲದಲ್ಲಿ ಕಾರಣ ಏನಂತ ಹೇಳಿದ್ರೆ, ಫುಡ್ಡಲ್ಲಿ ಪಾಯ್ಸನ್ನು, ಊಟ ಮಾಡಿದ್ರೂ ಪಾಯ್ಸನ್ನು, ನೀರಲ್ಲೂ ಪಾಯ್ಸನ್ನು, ಗಾಳಿಯಲ್ಲೂ ಪೊಲ್ಯೂಷನ್ನು. ನಾವು ಬದುಕೆಲ್ಲ ಆಸ್ಪತ್ರೆ, ಬರೀ ಸ್ಕೂಲು ಕಾಲೇಜುಗಳು ಮೋಸ ಮಾಡಿ ದುಡ್ಡುಗಳು ಮಾಡ್ಕೊಳ್ಳೋಕ್ಕೆ, ತಾನು ಒಂದು ಕುಟುಂಬ ಚೆನ್ನಾಗಿರೋದಕ್ಕೆ ತಲತರಾಲಿಗೆ ಮಾಡ್ಕೊಂಡಿದ್ದಾರೆ. ಆತ್ಮ ಪರಲೋಕ ರಾಜ್ಯಕ್ಕೆ ಹೋಗೋದಿಕ್ಕಿಲ್ಲ, ಸಮಾಧಾನವಾಗಿರೋದಿಕ್ಕಿಲ್ಲ, ಸೋಷಲ್ ಸರ್ವಿಸ್ ಇನ್ನೊಬ್ಬರನ್ನ ಪ್ರೀತಿ ಮಾಡುವ ಸ್ವಭಾವ ಇಲ್ಲ, ಸ್ವಾರ್ಥ ಹೆಚ್ಚಾಗ್ತಿದೆ, ಅನ್ಯಾಯ ಅಕ್ರಮ ಹೆಚ್ಚಾಗ್ತಿದೆ. ಬೇರೆಯವ್ರಿಗೊಂದು ಕಾರ್ ಇದ್ದರೆ ನಮಗೂ ಬೇಕು, ಬಟ್ ಅವ್ರಿಗೆ ಕೊಟ್ಟಿದ್ದಾರಲ್ಲ ನಮಗೆ ದೇವ್ರು ಕೊಡ್ತಾರೆ ಅನ್ನೋ ಸ್ವಭಾವ ಇಲ್ಲ, ನಮಗೂ ಬೇಕು. ಅದಕ್ಕೋಸ್ಕರ ಸಾಲಗಳು ಮಾಡೋದು, ಹೊಟ್ಟೆ ಕಿರ್ಚುಗಳು, ಅವರು ಇರೋರು ಈಗೋ ಪ್ರಾಬ್ಲಮ್, ಎಮ್ಮೆ ಬರೋದು, ಎಲ್ಲರನ್ನ ಗೌರವಿಸೋದಿಲ್ಲ. ಪಾಪ ಅಂತೂ ತಲೆ ಮೇಲೆ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ವ್ಯಾಧಿಗಳು, ಎಲ್ಲಿ ನೋಡಿದ್ರು ಭೂಕಂಪಗಳು, ಎಲ್ಲಿ ನೋಡಿದ್ರು ಯುದ್ಧಗಳು, ಎಲ್ಲಿ ನೋಡಿದ್ರು ಹಣ ಎಷ್ಟು ಸಂಪಾದನೆ ಮಾಡಿದ್ರು ಖರ್ಚು ಜಾಸ್ತಿ ಬರ್ತಾ ಇದೆ. ದೇವರ ಮಕ್ಕಳಿಗೆ ಮಾತ್ರ ಇದು ನೋಡಿ ಹೆದರಿಕೆ ಆಗೋದಿಕ್ಕಲ್ಲ. ಆ ಮಧ್ಯದಲ್ಲಿ ದೇವರು ಅವ್ರ ಮಕ್ಕಳನ್ನ ಕಾಪಾಡ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಪಾಪ ಹೆಚ್ಚಾಯಿತು ಇಸ್ರೇಲಲ್ಲಿ, ನೆಬೂಕದ್ನೆಚ್ಚರನ ಎಬ್ಬರಿಸಿದ್ರು. ಹಿಜ್ಕಿಯ ರಾಜ ಮಾಡಿರೋ ಪಾಪ ಅಂತೂ ಟಾಪ್ ಮೋಸ್ಟ್. ಅವನು ಸುಪ್ರೀಂ ಪಾಪದಲ್ಲಿ ತೇಲಾಡ್ತಾ ಇದ್ದಾರೆ. ನೆಬೂಕದ್ನೆಚ್ಚರ ನನ್ನ ಸೇವಕ ಅಂತ ಹೇಳ್ತಾರೆ. ಅವ್ನು ನೋಡಿದ್ರೆ ನಮ್ಮ ದೇವರವನು. ಅವನ್ನ ಕರೆಸಿ ಇಸ್ರೇಲಿನ ಸಂಪೂರ್ಣ ನಾಶನ ಮಾಡಿದ್ರು. ಆದರೆ ಅದ್ರ ಮಧ್ಯದಲ್ಲಿ ದಾನಿಯೇಲ್ ಇದ್ರು, ಶಾದ್ರಕ್ ಮೇಷಕ್ ಅಬೇದ್ನೆಗೋ ಇದ್ರು, ಅದ್ರ ಮಧ್ಯದಲ್ಲಿ ಮೊರ್ದೆಕೈ ಇದ್ರು. ಬಟ್ ಅವ್ರನ್ನೆಲ್ಲ ಅಲ್ಲಿ ಹೋದಾಗ ಅವರನ್ನ ಕಾಪಾಡಿ ನಡೆಸಿದ್ರು.
ಆ ರೀತಿ ಅವರಿಗೇನು ಕೇಡು ಸಂಭವಿಸಿಲ್ಲ. ಬರಹ ಬಂದಾಗ ಈಜಿಪ್ಟಲ್ಲಿ ಮೋಸೆ ಮೂಲಕ ಅವರ ಕುಟುಂಬ ಯಾರು, ಯಾಕೋಬು, ಅವರಲ್ಲಿರುವ 10 ಅಣ್ಣಂದಿರು, ಒಬ್ಬ ತಮ್ಮ ಬೆಂಜಮಿನು, ಇವರು ಯೋಸೇಫಿಂದ ಪೋಷಿಸಲ್ಪಟ್ಟು ಮತ್ತೆ 70 ಅವರಿಂದ ಬಂದವ್ರನ್ನೆಲ್ಲ ಅವ್ರನ್ನ ಮಾತ್ರ ಪೋಷಿಸಿ 7 ವರ್ಷ ಬರದಲ್ಲಿ ಕಾಪಾಡ್ತಾರೆ, ಎಲೆನನ್ನ ಕಾಪಾಡ್ತಾರೆ. ಎಷ್ಟೋ ಸಂಭವ ನಡೀಬೋದು. ಆ ಥರ ಮೈಂಡು ಕರ್ನಾಟಕದಲ್ಲಿ ರಿಲಿಜಿಯಸ್ ಕಾರಣ. ಕರ್ನಾಟಕ ಅಂತ ಹೇಳಿದ್ರೆ ಕ್ಯಾಥಲಿಕ್ ಅನ್ನೋರು CS ಫುಲ್ ಕಂಟ್ರೋಲ್ ತಗೊಂಡಿದ್ದಾರೆ. ಅವರು ರಿಲಿಜಿಯಸ್ ಅಂದರೆ ಅವ್ರ ಕ್ಯಾಥಲಿಕ್ ಮೇಲೆ ಪ್ರೀತಿ ಇದೆ. ಕ್ಯಾಥಲಿಕ್ ಅಂದರೆ ಒಂದು ಡಿನಾಮಿನೇಷನ್ ಹೆಸರು. ಅದಕ್ಕಾಗಿ ಅವರು ಪ್ರಾಣ ಕೊಡೋಕ್ಕೂ ಅದ್ರ ಬಗ್ಗೆ ಹೆಮ್ಮೆಯಿಂದ ಮಾತಾಡೋದಕ್ಕೂ ಮರಿಯ ವಾಳಗೆ ಅಂತ ಹೇಳ್ತಾರೆ. ಮರಿಯ ಏನು ಲೋಕ ಸೃಷ್ಟಿ ಮಾಡ್ತಾರೆ, ಆದಮ್ ಸೃಷ್ಟಿ ಮಾಡೋದಕ್ಕೆ ಅವರಿಗೋಸ್ಕರ ಹವ್ವಾಲ್ ಬಂದರು. ಹವ್ವಾಲ್ನ ಸೃಷ್ಟಿ ಮಾಡದಿದ್ರೆ ಮರಿಯಲೇ ಇಲ್ಲ. ಲೇಡೀಸ್ ದೇವರು ಸೃಷ್ಟಿ ಮಾಡದಿದ್ರೆ ಮರಿಯಲೇ ಬರ್ತಿರ್ಲಿಲ್ಲ. ಮರಿಯನ ಆ ಟೈಮಲ್ಲಿ ಆರಿಸ್ಕೊಂಡ್ರು. ಮರಿಯಲ್ದಿದ್ರೆ ಅವ್ರ ಹೆಸರು ಬೇರೆ ಕೂಡ ಇಟ್ಕೋಬೋದು. ಎಲಿಜಬೆತ್ತನ್ನು ಆರಿಸ್ಕೊಳ್ತಾ ಇರ್ತಿದ್ರು, ಯಾರೋ ಒಬ್ಬರು ಆ ಟೈಮಲ್ಲಿ ಅವರು ಆರಿಸ್ಕೊಂಡ್ರು. ಅದಕ್ಕೆ ತಕ್ಕ ಪ್ರತಿಫಲ ದೇವ್ರು ಕೊಡ್ತಾರೆ. ನಾವೇನು ಅವ್ರನ್ನ ಪೂಜೆ ಮಾಡೋದೆಲ್ಲಾದ್ರೂ ಇದೆಯಾ? ಯೇಸು ಸ್ವಾಮಿನೇ ದೇವರು ಇಲ್ಲ ಅಂತೇಳಿ ಒಂದು ಮುಸ್ಲಿಮ್ನವರು ಕೇಳ್ತಾ ಇದ್ದಾರೆ. ಬಟ್ ಎಲ್ಲ ಯೋವನಲ್ಲಿ ಓದಿದ್ರೆ ನಾನೇ, ನೀವು ಹೇಳ್ದಾಗೆ ನಾನೇ ಆ ಗುರುವು ಕರ್ತನು ನಾನೇ ಅಂತ ಸ್ವಾಮಿ ಬಾಯಿ ಬಿಟ್ಟೆ ಹೇಳ್ತಾರೆ, ನಾನೇ ಅವರು ಅಂತ ಹೇಳ್ತಾರೆ. ಬಟ್ ಅದನ್ನೇ ನಂಬ್ತಾ ಇಲ್ಲ. ಈ ಮರ್ಯಾದ ಏನು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾ, ಪ್ರಾಣ ಏನಾದರೂ ಸಿಲುಬೆಲಿ ಕೊಡ್ತಾ, 14ರಲ್ಲಿ ಅದು ಮಗು ಹುಟ್ಟಿದಾದ್ಮೇಲೆ ಮತ್ತೆ ಸ್ವಾಮಿ ಹುಟ್ಟಿದ ಮೇಲೆ ಎಷ್ಟೋ ಮಕ್ಕಳು ಹುಟ್ಟಿದಂತ ಮಾರ್ಕಲ್ಲಿದೆ. ಮನುಷ್ಯನನ್ನು ಪೂರ್ತಿಯಾಗಿ ಮನುಷ್ಯ ದೇವ್ರನ್ನ ಆಧಾರ ಪಡಬೇಕು, ಸಂಪೂರ್ಣವಾಗಿ ಅವ್ರ ಮೇಲೆ ಆಧಾರ ಪಡಬೇಕು. ನೋಡ್ರಿ, ದೇವ್ರ ಮೇಲೆ ಎಲಿಷಾ ಸಂಪೂರ್ಣವಾಗಿ ಆಧಾರ ಪಡ್ತಾ ಇದ್ರು. ಅವರು ಆಕಾಶದಿಂದ ಬೆಂಕಿ ಇಳಿಸಿದ್ರು. ಸಂಪೂರ್ಣವಾಗಿ ದೇವರು ಅಷ್ಟು ಧೈರ್ಯ, ಅಷ್ಟು ಫೈತು. ಒಂದು ಸಮಯ ಒಂದೇ ಒಂದು ಡ್ರಾಪು ನಿಮಗೆ ಹೇಳ್ತೀನಿ, ನಾವು ಪ್ರೇಯರ್ ಮಾಡಿ ಏನಾದ್ರು ಅಗ್ನಿ ಬರಲಿಲ್ಲ ಅನ್ನೋ ಡೌಟೇ ಬರ್ತಾ ಇರಲಿಲ್ಲ. ನಾವು ಹೊಸದಾಗಿ 97ರಲ್ಲಿ ನಂಬಿದಾಗ ಮಳೆ ಬರ್ತಾ ಇದೆ, ಪ್ರೇಯರ್ ಮಾಡಿದ್ರೆ ಮಳೆ ಬರ್ದೇ ಇದ್ದಿದ್ರೆ ಹಿಂಗೆ ಅನ್ನೋ ಡೌಟೇ ಇರ್ತಿರಲಿಲ್ಲ. ಪ್ರೇಯರ್ ಮಾಡಿದ್ರೆ ಮಳೆ ನಿಲ್ಲುತ್ತೆ ಅನ್ನೋ ಫೇತ್ ಇತ್ತು. ಪ್ರೇಯರ್ ಮಾಡಿದ್ರೆ ಒಂದು ಗಂಡು ಮಗು ಕೊಡ್ತಾರೆ, ಅದು ಸೇವೆಗೆ ಒಂಥರ ಅದು ಪೂರ್ತಿಯಾಗಿ ಅಂಥ ಒಂದು ದೇವರನ್ನೇ ಆಧಾರ ಪಟ್ಟಿರಬೇಕು. ಒಂದು ಮಗು ತಾಯಿಯನ್ನು ಮೇಲೆ ಪೂರ್ತಿಯಾಗಿ ಆಧಾರ ಪಟ್ಟಿರುತ್ತೆ. ಒಂದು ಸಮಯ ಆ ಮಗುನ ಹೊತ್ಕೊಂಡೋಗಿ ಬೇರೆಯವರು ಸಾಕ್ಬಿಟ್ಟು ನಾನೇ ನಿಮ್ಮ ತಾಯಿ ಅಂದ್ರೆ ಆ ಮಗುಗೆ ಗೊತ್ತಾಗಲ್ಲ. ಆ ರೀತಿ ಸಂಪೂರ್ಣವಾಗಿ ದೇವರ ಮೇಲೆ ಆಧಾರ ಪಟ್ಟಿರಬೇಕು. ಎಲ್ಲ ಗಮನ ಇಟ್ಟು ಕೇಳ್ರಿ. ಟೋಟಲಿ ದೇವರ ಮೇಲೆ ಆಧಾರ ಪಟ್ಟಿರಬೇಕು. ಆ ಥರ ಆಧಾರ ಪಟ್ಟವರು ಎಲಿಯ ಎಲ್ಲ ದೇವರ ಮೇಲೆ ಆಧಾರ ಪಟ್ಟವರು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾರೆ. ಅವರು ಊಟ ಇಲ್ಲದೆ ಹೋದ್ರು, ಎಲ್ಲ ಕಡೆ ಬರ ಅಂದರೆ ಹೇಳಿದ್ರೆ ಕಾಗೆಗಳು ಹೋಗಿದ್ದು ಊಟ ಕೊಡುತ್ತೆ. ನೋಡ್ರಿ, ಒಂದು ಎಲ್ಲ ಕಡೆನೂ ಕೆರೆ ಬತ್ತಿ ಹೋದರೆ ಅಲ್ಲಿ ಕೆರೆ ಬತ್ತಿ ಹೋಗದೆ ಇಟ್ಟಿದ್ದಾರೆ. ಆಮೇಲೆ ಕೆರೆ ಬತ್ತಿ ಹೋದ್ಮೇಲೆ ವಿಧಿವೇ ಮನೆ ಕಳಿಸ್ತಾರೆ. ಆ ಅಮ್ಮನಿಗೆ ಇಷ್ಟೆಷ್ಟೈತೆ ತಿಂದ್ರೆ ನೋಡಿದ್ರೆ ಸಾಯ್ಬೇಕು. ಆ ಊರ ಹತ್ರ ಹೋಗಿ ದೇವರು ಅವ್ರನ್ನ ಪೋಷಿಸ್ತಾರೆ. ಈ ರೀತಿ ನೀವು ಯಾಕೆ ದೇವರು ಈ ಕಡೆ ಕಾಲದಲ್ಲಿ ಮಾತಾಡ್ತಾರೆ? ಕಡೆ ಕಾಲ ಅಂದರೆ ದೇವರು ಬರೋದು ಡೇಟ್ ಕೊಟ್ಟಿಲ್ಲ, ಇಂಥ ಡೇಟಾಗಿ ಈ ತಿಂಗಳು ಈ ವರ್ಷದಲ್ಲಿ ಬರ್ತೀನಿ ಅಂದ್ರೆ. ಆದರೆ ಅವರು ಒಂದು ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ನಾನು ಬರೋ ಟೈಮಲ್ಲಿ ದಾನಿಯೇಲಲ್ಲಿ ಕೊಟ್ಟಿದ್ದಾರೆ 12 ಲಾಸ್ಟಲ್ಲಿ ಜನಗಳು ಅಲ್ಲಿ ತಿರುಗೋರು, ಜ್ಞಾನ ಹೆಚ್ಚಾಗುವುದಂತಿದೆ. 24 ಮ್ಯಾಥ್ಯೂ 24 ಭಾಳ ಇಂಪಾರ್ಟೆಂಟು. ಭೂಕಂಪಗಳು ನಡೀತವೆ, ಮತ್ತು ಅಲ್ಲಲ್ಲಿ ಬರಹಗಳು ಬರ್ತವೆ, ಅದೆಲ್ಲ ನಡೀತಾ ಇದೆ. ಮತ್ತು ಎಲ್ಲಿ ನೋಡಿದ್ರು ಪ್ರೀತಿ ತಣ್ಣಗಾಗುತ್ತೆ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮತ್ತು ಪ್ರಕಟಣೆಯಲ್ಲಿ ಡೀಪಾಗಿ ಕೊಟ್ಟಿದ್ದಾರೆ. ಯುದ್ಧಗಳು ಪಥ್ಯದಲ್ಲೂ ಕೊಟ್ಟಿದ್ದಾರೆ, ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ, ಮುದ್ರೆಗಳು ಒಡೆಯೋದು ಕೊಟ್ಟಿದ್ದಾರೆ. ಕಡೆ ಕಾಲದಲ್ಲಿ ಇವಾಗ 25 ವರ್ಷದಿಗೆ ಹಿಂದೆ 2000 ಭಾಳ ಭೂಕಂಪಗಳು, ಭಾಳ ಗ್ಲೋಬಲ್ ವಾರ್ಮಿಂಗಿಂದ ಈ ಮಳೆಗಳು ಅಷ್ಟು ಇದಕ್ಕೆ ಮುಂಚೆಲ್ಲ ಅಷ್ಟಿಲ್ಲ. ಯುದ್ಧಗಳು ನಡೀತಾನೇ ಇದೆ. ನಾವು ಯುದ್ಧದಲ್ಲೇ ನಿಂತಿದ್ದೀವಿ. 3 ವರ್ಷ ಆಯಿತು, ಮೇಲೆ ಆಯಿತು ಯುದ್ಧ ಸ್ಟಾರ್ಟ್ ಆಗಿ. ಎಲ್ಲಿ? ಇಸ್ರೇಲಿಗೆ. ಅದಕ್ಕೆ ಮುಂಚೆನೇ ರಷ್ಯಾ ಉಕ್ರೇನ್ ಯುದ್ಧ ಸ್ಟಾರ್ಟ್ ಆಗಿ 4 ವರ್ಷದ ಗಟ್ಟಲೆ ನಡೀತಾ ಇದೆ. ಇವಾಗ ಮತ್ತೆ ಹೊಸ ಯುದ್ಧ ಪ್ರಾರಂಭವಾಯಿತು, USA ಇರಾನಿಗೂ. ಅದು ಕಂಟಿನ್ಯೂಸ್ ಆಗಿ ಡೈಲಿ ನಡೀತಾ ಇರೋದು. ಡೈಲಿ ನಡೀತಾ ಇದೆ. ಇವರು ಹೊಡಿತಾ ಇದ್ದಾರೆ, ಅವರು ಹೊಡಿತಾ ಇದ್ದಾರೆ. ಮತ್ತು ಹೊಸೊಬ್ಬರು ಆಡಾಗ್ತಾ ಇದ್ದಾರೆ. ಬ್ರಿಟನ್ ಬಂದ್ಬಿಟ್ಟು ನೀವು USA ನಮ್ಮನ್ನು ಬೇಸನ್ನು ಯೂಸ್ ಮಾಡ್ಕೊಳ್ರಿ ಅಂತ ಕೊಟ್ಟುಬಿಟ್ರು. ಅವ್ರು ಸ್ಪೈನಿಗೆ ಕೇಳಿದ್ರು, ಅವ್ರು ಕೊಡೋದಿಲ್ಲ ಅಂದರು USA, ಅಮೇರಿಕಾ. ಆದರೆ ಬ್ರಿಟನ್ ಕೊಟ್ಬಿಡ್ತು, ಯಾಕಂದರೆ ಹೊಸ ಪ್ರೈಮ್ ಮಿನಿಸ್ಟರ್ ಬಂದರು. ಅದರಿಂದ
ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದವರು ದೇವ್ರ ಜೊತೆಯಲ್ಲಿ ಇತ್ಕೊಂಡು ಎಲಿಯ ಮಾಡಿದ್ರು. ಕೈಯಲ್ಲಿ ನೀರು ಹೋಯ್ತಾ ಇದ್ದ. ಎಲ್ಲರೂ ಬೈಬಲ್ ತೆಗೆದು ಹೋದ್ರಿ, 2 ಕಿಂಗ್ಸ್ 3:11 ನಾವು ಹೋದಾಗ, ಆಗ ಇಸ್ರೇಲರ ಅರಸನ ಸೇವಕರಲ್ಲೊಬ್ಬನು ಅವನಿಗೆ, ಶಬಾಟನ ಮಗನು ಎಲಿಯನ ಕೈಗೆ ನೀರು ಕೊಡುತ್ತಿರುವ ಆದ ಎಲಿಷನೆಂಬ ಪ್ರವಾದಿ ಇರುತ್ತಾನೆ ಎಂದು ಉತ್ತರ ಕೊಟ್ಟನು. ಸ್ಪಷ್ಟವಾಗಿ ಇಬ್ಬರು ಹೆಸರಿದೆ ನೋಡ್ರಿ. ಅರ್ಥ ಆಗುತ್ತಾ? ಅಂದರೆ ಅವರು ದೊಡ್ಡ ಕಾರ್ಯಗಳು ಅವರು ಮಾಡಿ ಹೋದರೆ ಅವರ ಸಭೆಗೆ ಬರೋರು, ಅವರ ಮಕ್ಕಳು, ಸೇವಕರ ಮಕ್ಕಳು ನೋಡ್ರಿ, ಪೊಲಿಟಿಕಲ್ ಅವರಲ್ಲೇ ಸೇರ್ತಾರೆ. ಡಾಕ್ಟ್ರು ಆಗಿ ಮಾಡ್ತಾರೆ. ಲಾಯರ್ ಇದ್ದವರು ಲಾಯರ್ನೇ ಮಾಡ್ತಾರೆ. ಅವರಿಗೆ ಆಸೆ ಆ ಫೀಲ್ಡಲ್ಲಿ ಒಬ್ಬರು ಬರಲಿ ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ಇಲ್ಲಿ ಮೋಸೆ ಆದಮೇಲೆ ಯೋಶುವನನ್ನು ದೇವರು ಆರಿಸಿ ತೆಗೆದುತ್ತಾರೆ. ಅದನ್ನೇ ನಾವು ಓದಿದ್ದು. ನೀನು ಹೆದರಬೇಡ, ಮೋಸ ಜೊತೆಗಿದ್ದಾಗೆ ನೀನು ನಿಲ್ತೀನಿ ಅಂತ. ಇವಾಗ ಸೆಕೆಂಡ್ ನೀವು ಬರ್ತಾ ಇದ್ದೀರಾ, ಯಾವ ರೀತಿ ಮೋಸೆನ ಇಷ್ಟು ದೊಡ್ಡ ಕಾರ್ಯ ಮಾಡಿದ್ರು, ನಿಮ್ಮನ್ನಿಟ್ಟು ಅಷ್ಟು ದೊಡ್ಡ ಕಾರ್ಯ ಮಾಡ್ತಾರೆ. ನೀವು ಯೋಶುವನವರು, ಇಲ್ಲಿ ಎಲಿಷಾ, ನೀವು ಇಲ್ಲಿ ಎಲಿಯನ್ನು ಎಷ್ಟು ದೊಡ್ಡ ಕಾರ್ಯ ಮಾಡಿದ್ನೋ ಅದೇ ರೀತಿ ನೀವು ಬೈಬಲ್ ತೆಗೆದು ಧ್ಯಾನಿಸ್ರಿ. 7 ಅದ್ಭುತ ಎಲಿಯ ಮಾಡಿದ್ರೆ ಎಲಿಷಾ 14 ಅದ್ಭುತ ಮಾಡ್ತಾರೆ. ಆದರೆ ಇವಾಗ ಏನಾಗಿದೆ, ಗೇಸಿ ಅನ್ನೋರು, ಅವರು ನಾಮನ್ನು ಬಂದ್ಬಿಟ್ಟು ನನ್ನ ಸ್ವಸ್ಥತೆ ಮಾಡಂತ ಕೇಳಿದಾಗ ಅವರು ಹೋಗಿ ನೀರಲ್ಲಿ 7 ಸಲ ಮುಳುಗಿದ್ರೆ ಅದು ಸ್ವಸ್ಥತೆ ಆಯಿತು. ಮಗು ಥರ ಅವರ ಚರ್ಮ ಕುಷ್ಠರೋಗದಿಂದ ಬಿಡುಗಡೆ ಆದರು. ಬಟ್ ದುಡ್ಡು ಕೊಡೋಕ್ಕೆ ಬಂದರೆ ಬೇಡ ಅಂದರೆ ಇವನು ಬಚ್ಚಿಕೊಂಡು ಹೋಗಿ ಅವ್ರಿಗೆ ಗೊತ್ತಿಲ್ಲದೆ ಹೋಗಿ ತಗೊಂಡಿಟ್ಟು ಕುಷ್ಠರೋಗ ತರಿಸ್ಕೊಂಡ. ಆ ರೀತಿ ಹಣ ಬರುತ್ತೆ, ಬಟ್ ನಾವು ಬದುಕ್ತಿರೋದು ಯಾವ ಫೋಕಸಲ್ಲಿ ಇದ್ದೀವಿ? ಸಂಪೂರ್ಣವಾಗಿ ದೇವರನ್ನು ಆಧಾರ ಪಟ್ಟಿರಬೇಕು. ನನಗೆ ಮದುವೆ ಆಗೋಕ್ಕಿಂತ ಮುಂಚೆ 97ರಿಂದ 2007ರವರೆಗೂ ತಂದೆ ಎಲ್ಲೋ ದೂರದ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ತಾಯಿ 96ರಲ್ಲೇ ತೀರ್ಕೊಂಡ್ರು. ಅದರಿಂದ ಒಬ್ಬನೇ ಒಂದು ಬಿಸ್ನೆಸ್ ಮಾಡಿಕೊಂಡು ಒಬ್ಬನೇ ಇರೋದರಿಂದ, ರಿಲೇಷನ್ ಮನೇಲಿ ಇಲ್ಲದೆ ಇರೋದರಿಂದ, ಒಬ್ಬನೇ ಇರೋದರಿಂದ ಆ ಸೇವಕರ ಮನೆಯಲ್ಲೇ ಇದ್ದು ಬೆಳೆದು ಸೇವಕರ ಜೊತೆಯಲ್ಲೇ ಇದ್ದು ಅವ್ರ ಹತ್ರ ಮಾಡ್ಕೊಳ್ಳೋದು, ಅಲ್ಲಲ್ಲಿ ಸೇವೆ, ಅವರು ಡೈಲಿ ಸೇವೆ ಮಾಡೋರು. ಡೈಲಿ ಸೇವೆಗಳು ಬಾಕ್ಸ್ಗಳು ತಗೊಂಡು ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಾಯಿದ್ರು. ನನ್ನ ಹತ್ರ ಅವಾಗಲೇ 2 ವೀಲರ್ ಇತ್ತು. ಹಾಸ್ಟೆಲ್ನ ಕರ್ಕೊಂಡು ಹೋಗೋದು, ಅದು ಮಾಡ್ಕೊಂಡು ಸೇವೆ ಮಾಡ್ತಾ ಇರೋದ್ರಿಂದ ಎಲ್ಲ ಗಮನ ಇಟ್ಟು ಕೇಳ್ರಿ. ಅದರಲ್ಲೇ ಮುಳುಗಿದ್ವಿ. ಈ ಲೋಕದ ಬಗ್ಗೆ ಚಿಂತೆ ಅನ್ನೋದು ಏನು ಇರಲಿಲ್ಲ. ಊಟದ ಬಗ್ಗೆ ಆಗಲಿ, ಎಲ್ಲ ಮದುವೆದ ಬಗ್ಗೆ ಎಲ್ಲ ದೇವರೇ ಪೋಷಿಸಿ ಶರೀರ ಬಲನೀಯತೆ ಇದ್ದರೂ ಕೂಡ ದೇವರು ಹಸ್ತ ಚಾಚಿ ನಡೆಸ್ತಾ ಇದ್ರು. ಮದುವೆ ಆದಮೇಲೆ ಒಬ್ಬರು ಸಪೋರ್ಟ್ ಆಗಿ ಬಂದರು. ಹೆಂಡತಿ, ನನ್ನ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಹೇಳ್ತಾ ಇಲ್ಲ, ಸಪೋರ್ಟಾಗಿ ಬಂದಿದ್ದ ತಕ್ಷಣ ನಮಗೇನಾದರೂ ಸಮಸ್ಯೆ ಬಂದರೆ ಇವರು ಇದ್ದಾರೆ ಅಲ್ಲಿ ನೋಡ್ರಿ. ಏನಾದರೂ ಸಮಸ್ಯೆ ಬಂದರೆ ಇವರಿದ್ದಾರೆ, ಇವರು ನೋಡ್ಕೊತಾರೆ, ಇವ್ರು ಕಾಪಾಡ್ತಾರೆ ಅನ್ನುವ ಒಂದು ಡ್ರಾಪು ಅವರು ಇದ್ರೂ ಕೂಡ ಅವನ್ನ ದೇವರಲ್ಲಿ ನಡೆಸಬೇಕು, ದೇವರನ್ನೇ ಆಧಾರ ಪಡಬೇಕು. ಅದರಿಂದ ಒಬ್ಬರೇ, ಭಾಳ ಒಂದು ಸೇವಕರು ಹೇಳ್ತಾ ಇದ್ರು, ಒಬ್ಬರೇ ಇರೋದನ್ನ ಇಷ್ಟಪಡ್ರಿ ಅಂತಿದ್ರು. ಆದರೆ ಪರಿಚಯ ಇರ್ತಾರೆ. ಯಾಕಂದರೆ ಒಬ್ಬರೇ ಇದ್ರೆ ಒಬ್ಬಟ್ಟಿಗಿನಾಗಿ ಕನಸು ಕಂಡುಕೊಂಡಿರೋದಲ್ಲ, ಯಾವಾಗಲೂ ಒಬ್ಬಟ್ಟಿಗಿನಾಗಿ ದೇವರ ಜೊತೆ ಐಕ್ಯತೆ ಇಟ್ಕೊಳ್ಳೋದು. ಅದೇ ಇವತ್ತಿನ ದಿನದಲ್ಲಿ ದೇವರು ಮಾತಾಡ್ತಿರೋ ವಾಕ್ಯ ಭಾಗಗಳು. ದೇವರ ಜೊತೆ ಐಕ್ಯತೆ ಇಟ್ಕೋಬೇಕು. ಡೀಪಾಗಿ ದೇವರ ಜೊತೆಯಲ್ಲಿ ಐಕ್ಯತೆ ಇಟ್ಕೊಂಡು ಎಲ್ಲ ಗಮನ ಇಟ್ಕೊಳ್ರಿ. ದೇವರಲ್ಲೇ ಬೆಳೀತಾ ಇರಬೇಕು. ಆ ರೀತಿ ಇದ್ದವರೇ ದೊಡ್ಡ ಸಾಧನೆ ಮಾಡಿರೋದು. ಮೋಸೆ 40 ದಿನ ನೀರು ಕುಡಿಯದೆ ಉಪಯೋಗಿಸದೆ ದೊಡ್ಡ ಕಾರ್ಯ ಮಾಡಿದ್ರು. ಅದ್ರ ಕೆಳಗಡೆ ಬಂದು ಮೋಸೆದು ನಾವಿನ್ನೂ ಧ್ಯಾನ ಮಾಡೋದಾದರೆ, ಅವರು ಬೆಟ್ಟದ ಮೇಲೆ ಇದ್ದರೆ ಇವರು ಕೆಳಗಡೆ ಕಾದ್ಕೊಂಡಿದ್ರು. ಶಿಷ್ಯ ಅಂತ ಹೇಳಿ ಬರುತ್ತದೆ. ಎಕ್ಸಾಡಸ್ ಎಲ್ಲರೂ ತೆಗೀರಿ, ವಿಮೋಚನಾ ಕಾಂಡ ಅದರಲ್ಲಿ 24 ಅದು ಎರಡನೇ ಅವ್ರನ್ನ ತಯಾರು ಮಾಡೋದು. 12ರಲ್ಲಿ ಇದೆ ನೋಡ್ರಿ. 24:12 ತೆಗೆದು ಧ್ಯಾನಿಸೋಣ. ಯೆಹೋವನು ಮೋಸೆಗೆ, ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು. ನೀನು ಆ ಧರ್ಮಶಾಸ್ತ್ರ ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ ನಾನು ಅವುಗಳನ್ನು ಬರೆದಿರುವ ಶಿಲಾಶಾಸನಗಳನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಲಾಗಿ, ಮೋಸೆ ತನ್ನ ಶಿಷ್ಯನಾದ ಯೋಶುವನ ಸಮೇತ ಎದ್ದು ದೇವರ ಬೆಟ್ಟದ ಮೇಲೆ ಹೋದನು. ನೋಡ್ರಿ, ಇಲ್ಲಿ ನಾವು ದೇವರ ಫೆಲೋಶಿಪ್ಪಲ್ಲಿ ಇರಬೇಕು ಮೋಸೆ. ಆದರೆ ಅವರು ಫೆಲೋಶಿಪ್ಪಲ್ಲಿ ಇದ್ದಿರೋದ್ರಿಂದ ಯೇಸನ ಅನ್ನೋರು ಒಬ್ಬರು ದೇವ್ರ ಜೊತೆ ಐಕ್ಯತೆ ಇದ್ದು ಭಾಳ ಜನಗಳನ್ನ, ಅಂದರೆ ಅವ್ರೇನು ಮಾಡಿದ್ರು, ಬರೀ ದೇವ್ರನ್ನ ವಿಶ್ವಾಸಿಗಳನ್ನೆಲ್ಲ ಮಾತ್ರ ಅಲ್ಲ, ಅವರ ಹಿಂದುಗಡೆ ಶಿಷ್ಯತ್ವ. ಇವಾಗ ನೋಡ್ರಿ, ಶಿಷ್ಯತ್ವ ಮೋಸೆ
ಯೋಶುವನ. ಯೇಸು ಜೊತೆ ಮೋಸ ಜೊತೆ ಇದ್ದಾಗೆ ನಿನ್ನ ಜೊತೆಗೆ ಇದೀನಿ ಅಂತ ದೇವ್ರು ಮಾತು ಕೊಡ್ತಾರೆ. ಅದೇ ರೀತಿ ಎಲೀಷನ್ ಜೊತೆ ಈ ರೀತಿ ನಾವು ತಯಾರು ಮಾಡ್ತಾ ಇರಬೇಕು ಲೋಕದಲ್ಲಿ. ಈ ರೀತಿ ತಯಾರು ಮಾಡ್ತಾ ಇದ್ದಾಗ ಅದೇ ನೀವು ಬೈಬಲ್ ಪೂರ್ತಿ ಹಂಗೇನೆ. ಆಬ್ರಹಾಮನ ಕರೆದ್ರೆ ಮತ್ತೆ ಅವರಿಂದ ಯಾರು ದೇವರು ಮಕ್ಕಳನ್ನ ನೋಡ್ತಾರೆ. ಈಸಾಕನ ಇಸ್ಮಾಯಿಲ್ ಇದ್ರು ಅವ್ರ ಜೊತೆಗೆ ಹೋಗ್ತಾ ಇಲ್ಲ. ಆ ಬೈಬಲ್ ಅವ್ರ ಜೊತೆಯಲ್ಲೇ ಹೋಗುತ್ತೆ. ಯಾರ ಜೊತೆಯಲ್ಲಿ ಹೋಯ್ತು? ಈಸಾಕನಿಂದ ಹೋಗುತ್ತೆ. ಈಸಾಕನಿಗೆ 2 ಮಕ್ಕಳು, ದೊಡ್ಡವನು ಯಾಕೋಬು. ಏಸಾನ ಹಿಂದೆ ಹೋಗೋದಿಲ್ಲ, ಸ್ವಲ್ಪ ಮಾತ್ರ ತೋರಿಸ್ಬಿಟ್ಟು ಯಾಕೋಬನಿಂದ ಹೋಗುತ್ತೆ. ಯಾಕೋಬ್ ಆದಮೇಲೆ ನೀವು ಗಮನ ಇಟ್ಟು ಕೇಳ್ರಿ, ಫಸ್ಟ್ ಮಗನ ಮೇಲೆ ಹೋಗಿರ್ಬೇಕು, ಇಲ್ಲಾಂದರೆ ಯೂದನ 4ನೇವನ ಹತ್ರ ಹೋಗ್ಬೇಕು. ಅವನು ತಪ್ಪು ಮಾಡ್ದಾನಂತ 10ನೇವನ್ನ ಆರಿಸ್ತಾರೆ. ಅದು ಯೋಸೆಫ್ನಿಂದ ಹೋಗುತ್ತೆ, ಅವ್ರನ್ನ ಮಾರಿಬಿಡೋದು ಹೋಗುತ್ತೆ. ಯೋಸೆಫ್ನಿಂದ ಹೋಗಿ ಅವ್ರ ತಂದೆ ಅಣ್ಣಂದಿರೇ ಇವ್ರ ಹತ್ರ ಬರೋ ಥರ ಮಾಡಿ, ಮತ್ತು ಯೋಸೆಫ್ನಿಂದ ಏನಾಗುತ್ತೆ, ಅಲ್ಲಿಂದ ಮೋಸೆ ಬರ್ತಾರೆ, ಮೋಸೆಯಿಂದ ಹೋಗುತ್ತೆ. ಯಾಕೆ ಮೋಸೆಗೆ ಇನ್ನೊಬ್ರು ಇದ್ದಾರಲ್ಲ, ಅವರವನಿದ್ದಾನೆ, ಅವರಿಂದ ಯಾಕೆ ಹೋಗಲ್ಲ? ಮೀರಿಯಾ ಇದ್ದಾರೆ, ಅವರಿಂದ ಹೋಗಲ್ಲ. ಮೋಸೆ ಆದಮೇಲೆ ಇವಾಗ ನಾವು ಯೋಶುವನ ನೋಡ್ತಾ ಇದ್ದೀವಿ. ಯಾರು ದೇವರು ಆರಿಸಿದ್ದಾರೋ ಅವರಿಂದ ಹೋಗುತ್ತೆ. ಅವ್ರ ಶಿಷ್ಯರನ್ನ ತಯಾರು ಮಾಡಬೇಕು. ಯಾವ ರೀತಿ ಎಲಿಷನ್ನು ತಯಾರು ಮಾಡಿದ್ರು, ಮೋಸೆ. ಈ ರೀತಿ ನಮ್ಮ ಕೆಲಸ ಭೂಲೋಕದಲ್ಲಿ ಏನಂದರೆ ಸ್ಪಿರಿಚುವಲ್ ವಾರ್ಫೇರಲ್ಲಿ ದೇವರ ಜೊತೆಯಲ್ಲಿ ದೇವರನ್ನೇ ಪೂರ್ತಿ ಮಾಡಿ ಅವ್ರನ್ನ ತಯಾರು ಮಾಡಿ, ಎಂಥ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಅವರು ಮೊದಲು ನನಗೂ ಕೂಡ ಪೊಲಿಟಿಕಲ್ನವರು ಪರಿಚಯ ಆದರು. ಮದುವೆ ಆದಮೇಲೆ ಅವನ್ನ ಆಧಾರ ಪಡೋದು, ಪೊಲಿಟಿಕಲ್ MLAಗಳೆಲ್ಲ ಪರಿಚಯ ಆಗಿದ ತಕ್ಷಣ ನಾವು ದೇವರಿಗಿನ್ನ ಇವರು ದೊಡ್ಡವರಲ್ಲ ಅನ್ನುವ ಮೈಂಡ್ ಬರಬೇಕು. ಆದರೆ ನಾವು ಇವ್ರನ್ನ ಆಧಾರ ಪಡೋದ್ರಿಂದ ನಮಗೆ ಆಪತ್ತುಗಳು ಎಷ್ಟು ಬರುತ್ತವಂದರೆ, ಇನ್ನೇನು ಇವರು ಹೊಡಿತಾರೆ, ಇವರೇ ದೊಡ್ಡವರು ಅಂತ ಹೇಳ್ತೀವಿ. ಅವರು ನಮ್ಮನ್ನು ಹಿಂಸೆ ಮಾಡೋದಕ್ಕೆ ಬಂದರೂ ಕೂಡ ದೇವರು ಕಾಪಾಡ್ತಾರೆ. ಆ ಥರ ಬೈಬಲಲ್ಲಿ ಬೇಕಾದಷ್ಟಿದೆ, ನಿಜ ಜೀವಿತದಲ್ಲೂ ನಡೀತಾ ಇದೆ. ಎಷ್ಟೋ ಸಲ ಅಗಸ್ಟಿನ್ ಜಬಕುಮಾರ್ BRಲ್ಲಿ ಹೇಳಿದ್ದಾರೆ, ಅವರೊಬ್ಬರೇ ಹೋದಾಗ ಅವನ್ನ ಕೊಲೆ ಮಾಡೋದಕ್ಕೆ ಗನ್ನಿಟ್ಕೊಂಡು ಜೀಪಲ್ಲಿ ಬಂದು ರೂಮಿಗೆ ಬಂದು ಗದರಿಸಿದಾಗ, ನೀನು ಇಲ್ಲಿ ಲೋಕಲಲ್ಲೇ ಇದೆಯಾ, ಗನ್ನಿಟ್ಕೊಂಡು ತಿರುಗ್ತೀಯಾ, ನನ್ನ ಹತ್ರ ಗನ್ನಿಲ್ಲ ಏನಿಲ್ಲ, ಪ್ರಪಂಚ ಪೂರ್ತಿ ತಿರುಗ್ತೀನಿ, ಭಯ ಇದೆ ನಿನಗೆ, ನನಗೆ ಭಯ ಇಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ಹೊರಗಡೆ ಹೋಗಿ ಆ ರೂಮ್ ಒಳಗಡೆ ಹೋದರೆ ಅದೇನೋ ಒಂಥರ ಭಯ ಹುಟ್ಟಿಸ್ತದೆ, ಕೈಕಾಲೆಲ್ಲ ನಡುಗುತ್ತೆ, ದೇವರ ಪ್ರಸನ್ನತೆ ಇದೆ ಅಂತ. ದೇವರು ಕಾಪಾಡಬೇಕಾದ್ರೆ ಹೆಂಗೆ ಬೇಕಾದ್ರೂ ಕಾಪಾಡ್ತಾರೆ. ಅದೇ ಇವಾಗ ಯೋಶುವನಿಗೆ, ನಾನು ನಿನ್ನ ಜೊತೆಯಲ್ಲಿದ್ದು ಹೆಂಗೆ ಬೇಕಾದ್ರೂ ನಿನ್ನನ್ನು ಕಾಪಾಡ್ತೀನಿ. ನಾವಿವಾಗ ಓದಿದ್ವಲ್ಲ ಯೋಶುವ 1:5 ಈ ಥರ ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳಿ ದೇವರು ಮಾತು ಕೊಡ್ತಾರೆ. ನಾವು ಅದೇ ರೀತಿಯಲ್ಲಿ ಯೋಶುವ 3:5 ನಾವು ಧ್ಯಾನಿಸಬೇಕಾದ್ರೆ ಇಲ್ಲಿದೆ ನೋಡ್ರಿ. ಯೋಶುವ ಜನರು ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತವನ್ನು ನಡೆಸುವನೆಂದು ಹೇಳಿದರು. ಬಟ್ ಇಲ್ಲಿ ಮುಖ್ಯವಾಗಿ ಏನಂದರೆ ನಮ್ಮನ್ನು ಎತ್ತಿ ಉಪಯೋಗಿಸೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಮೇಯ್ನಾಗಿ ನಮ್ಮನ್ನು ನಾವು ಶುದ್ಧಿ ಮಾಡ್ಕೊತಾ ಇರಬೇಕು. ಅದು ಶುದ್ಧಿ ಆಗೋದು ನಮ್ಮ ಕೈಯಲ್ಲಿ ಆಗಲ್ಲ. ಯಾವಾಗಲೂ ದೇವರ ಹತ್ರನೇ ಪ್ರಾರ್ಥನೆ ವಾಕ್ಯ. ಇವಾಗ ಏನು ಮಾಡಿದ್ದಾರೆ, ದೇವರ ಐಕ್ಯಕ್ಕಿಂತ ಹೆಚ್ಚಾಗಿ ಓದೋದು ಜಾಸ್ತಿ ಬಂದಿರೋದ್ರಿಂದ, ಓದೋದಕ್ಕೆ ಟೈಮ್ ಜಾಸ್ತಿ ತಗೊಳ್ಳೋದ್ರಿಂದ, ವರ್ಕ್ ಜಾಸ್ತಿ ಲೋಡ್ ತಗೊಳ್ಳೋದ್ರಿಂದ, ಸೈತಾನ ಆ ಥರ ಮಾಡಿರೋದು. ಅದರಿಂದ ಹಣ ಜಾಸ್ತಿ ಬರೋದ್ರಿಂದ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಇದಕ್ಕೆ ಹೋಗ್ಬಿಟ್ಟು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿ ಆಗಿರೋದ್ರಿಂದ ಅವ್ರ ಜೀವನ ಭಾಳ ಹಿಂಸೆಗೊಳಗಾಗ್ತಾ ಇದೆ. ಅದರಿಂದ ಸಮಸ್ಯೆಗಳು ನಮಗೆ ಏನಾದರೂ ಇವಾಗ ಬಂದರೆ, ಓದೋದು ಸಮಸ್ಯೆ ಆಗಲಿ, ಜ್ಞಾನ ಇಳದೇ ಇರೋ ಸಮಸ್ಯೆ ಆಗಲಿ, ವ್ಯಾಧಿಯ ಸಮಸ್ಯೆ ಆಗಲಿ, ಸಾಲದ ಸಮಸ್ಯೆ ಆಗಲಿ, ನಾವು ಯೋಷಭಟ್ಟನಿಗೆ ವಿರೋಧವಾಗಿ ಬಂದಾಗ ದೇವರು ಅದನ್ನು ನೋಡ್ಕೊತಾರೆ. ನಮ್ಮ ಕೆಲಸ ಪೂರ್ತಿಯಾಗಿ ದೇವರನ್ನು ಆಧಾರ ಪಡಿರ್ಬೇಕು. ಒಂದು ಆಶ್ಚರ್ಯಕಾರಿ ಏನಂದರೆ, ಒಂದು ಸಿಂಗಲ್ ಮ್ಯಾನು ಹುಚ್ಚಿಡಿದಿದೆ 10 ವಯಸ್ಸಲ್ಲಿ, 7 ವಯಸ್ಸು ಹುಚ್ಚನಾಗಿ ತಿರುಗ್ತಾ ಇದ್ದಾರೆ. ಅವರು ದೇವ್ರು ನಂಬ್ಕೊತಾರೆ, ಸೇವೆಗೆ ಅಂತ ಹೋಗ್ತಾರೆ. ಪ್ರಾರಂಭದಲ್ಲಿ ಚಪ್ಪಲಿಗಳಿಲ್ಲ, ಬಟ್ಟೆಗಳಿಲ್ಲ, ಊಟಗಳಿಲ್ಲ, ಇಷ್ಟು ಹಿಂಸೆ. ಅವ್ರ ಹೆಸರು ಏಸನ್ನ. ಅವರು ಅಷ್ಟು ಇದ್ದವರು ಇವಾಗ ಅವ್ರ ಮರಣ ಹೊಂದಿದ ಮೇಲೆ ನೋಡಿದ್ರೆ ಎಷ್ಟೋ ಆಂಧ್ರ ಪೂರ್ತಿ ಒಂದು ಡಿಸ್ಟಿಕ್ ಇಲ್ಲಿ ಬಿಡದಂಗೆ, ಒಂದು ತಾಲೂಕು ಬಿಡದಂಗೆ, ಒಂದು ಮಂಡಲ ಬಿಡದಂಗೆ ಎಲ್ಲ ಜಾಗದಲ್ಲಿ ಅವರ ಮಿನಿಸ್ಟ್ರಿ, ವಸನ ಮಿನಿಸ್ಟ್ರಿ ಸ್ಟಾರ್ಟ್ ಆಗಿದೆ. ಇದು ಹೆಂಗೆ ಕಾರಣ? ಯೋಶುವ ಜೊತೆಯಲ್ಲಿದ್ದ ಹಾಗೆ ನಾನು ನಿನ್ನ ಜೊತೆಯಲ್ಲಿದ್ದೆ. ಸೋಂಬೇರಿತನ ಇರೋದಿಲ್ಲ, ಅದ್ಭುತ ನಡೆಸ್ತಾರೆ. ನಾವೇನು ಮಾಡ್ತಾ ಇದ್ದೀವಿ, ದೇವರನ್ನ ಬಿಟ್ಟು ಮಾಂಸದಲ್ಲಿ ಪ್ರಯತ್ನ ಪಡಕ್ಕೆ ಹೋಗ್ತೀವಿ. ಇಲ್ಲಿ ಹೇಳ್ದಿದ್ದಾರೆ, ಇಲ್ಲಿ ಯೋಶುವನು ಹೇಳ್ತಾನೆ, ನಾಳೆ
ಯೊರ್ದನ್ ಹೊಳೆಯನ್ನು ದಾಟಬೇಕು. ಅದು ದಾಟಬೇಕಾದ್ರೆ ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ. ಅಂದರೆ ಅವರು ಶುದ್ಧರಾಗಿಲ್ಲ, ಪಾಪದಲ್ಲಿದ್ದಾರೆ. ಪಾಪದಲ್ಲಿರೋರನ್ನ ದೇವರು ಎತ್ತಿ ಉಪಯೋಗಿಸಲ್ಲ. ನಾನು ಕೂಡ ಒಳ್ಳೆಯವನಾಗಿರಬೇಕು, ಮೈಂಡಲ್ಲಿ ಯಾವಾಗಲೂ ನಾನೇ ಪ್ರಯತ್ನ ಪಡೋದು. ಪ್ರಾರಂಭದಲ್ಲಿ ಈ ಯೋಚನೆ ಬರಬಾರ್ದು, ಆ ಯೋಚನೆ ಬರಬಾರ್ದು ಅಂತ ಎಷ್ಟು ಪ್ರಯತ್ನ ಪಟ್ಟರು ಬೆಂಗಳೂರು ಪಟ್ಟಣಕ್ಕೆ ಪ್ರಾರಂಭದಲ್ಲಿ ಆ ಸಮಸ್ಯೆ ಇರಲಿಲ್ಲ. ಆದರೂ ಆಗ್ತಾ ಇಲ್ಲ. ಮನೆಯಲ್ಲಿ ನಾನು ಹೆಂಡತಿ ಹತ್ರ ಹೇಳ್ತಿದ್ದೆ, ಇಲ್ಲ ನಾನು ರೋಡಲ್ಲಿ ಬರ್ಬೇಕಾರೆಲ್ಲ ಮೈಂಡಲ್ಲಿ ಅಂತ. ಆದರೆ ಈಗ ಜಾಸ್ತಿ ಪ್ರಾರ್ಥನೆ, ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಭಾಳ ಮುಖ್ಯವಾದದ್ದು. ಆ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಧ್ಯಾನಿಸೋದು, ವಾಕ್ಯದಲ್ಲೇ ಮೆದಲ್ಕೊಂಡು ಇದ್ದಾಗ ಆ ಧೈರ್ಯ, ಆ ವಿಶ್ವಾಸ, ಫೇತ್ ಬರುತ್ತೆ. ನಾವು ಯಾರನ್ನು ನಂಬಿದ್ರು, ಒಂದು ವಿಷಯ ಉದಾಹರಣೆ ಹೇಳ್ತೀನಿ. ನೀವು ಎಷ್ಟೇ ಪ್ರಾಣ ಸ್ನೇಹಿತರಿದ್ರು ಫ್ರೀಯಾಗಿ 10,000 ಕೊಡಲ್ಲ, ಕೊಟ್ಟರು ಮತ್ತೆ ಕೇಳ್ತಾನೆ, ಇದ್ರೂ ಕೊಡಲ್ಲ ಅಂತಾನೆ. ಅದು ಒಂದು ವ್ಯಾಧಿ ಬಂದರೆ ಸ್ವಸ್ಥ ಮಾಡೋಕ್ಕೆ ಡಾಕ್ಟ್ರ್ ಕೈಲೇ ನನ್ನ ಕೈಲಿ ಆಗಲ್ಲ ಅಂತಾನೆ. ಮರಣ ಅಂಚಿನಲ್ಲಿದ್ದರೂ ಕೂಡ ದೇವರು ಬೇಕಾದ್ರೆ ಕಾಪಾಡೋಕ್ಕಾಗಲ್ಲ. ಹಣದ ವಿಷಯ ಆಗಲಿ, ಯಾವುದೇ ಸಮಸ್ಯೆ ಉಂಟಾಗಲಿ, ಎಲ್ಲ ಗಮನ ಇಟ್ಟು ಕೇಳ್ರಿ. ದೇವರು ಬಿಟ್ಟರೆ ಆಗಲ್ಲ ಅಂತ ಗೊತ್ತು, ಆದರೂ ಕೂಡ ದೇವರನ್ನ ಆಧಾರ ಪಡೋದಿಲ್ಲ. ಅದರಿಂದ ದೇವರು ಮೋಸೆಗೆ ಯಾವ ರೀತಿ ಎತ್ತಿ ಉಪಯೋಗಿಸಿದ್ರು, ಆ ರೀತಿ ಯೋಶನಿಗೆ ಎತ್ತಿ ಉಪಯೋಗಿಸಿದ್ರು. ಯೋಶವ ಆದ ಮೇಲೆ ಅವ್ರ ಜನಗಳನ್ನ ಎತ್ತಿ ಉಪಯೋಗಿಸ್ಬೇಕು. ಅವರ ಪಾಪದಲ್ಲಿರೋದ್ರಿಂದ ನಿಮ್ಮನ್ನು ನೀವು ಶುದ್ಧ ಮಾಡ್ಕೊಳ್ರಿ. ಶುದ್ಧ ಆದ ಮೇಲೆ ದೇವರು ನಿಮ್ಮನ್ನು ಎತ್ತಿ ಉಪಯೋಗಿಸುತ್ತಾರೆ. ಅದರಿಂದ ನಾವು ಇವಾಗ ದೊಡ್ಡ ವ್ಯಕ್ತಿಗಳನ್ನೇ ನಾವು ಆರಿಸಿ ತಗುತ್ತಾ ಇದ್ದೀವಿ. ಯಾರ್ಯಾರನ್ನ? ಆಬ್ರಹಾಮ್ ಅಂತೀವಿ, ಈಸಾಕ್ ಅಂತೀವಿ. ಅದು ಅವ್ರನ್ನ ಎತ್ತಿ ಉಪಯೋಗಿಸಿದ್ರೆ ಆಯಿತು, ಮುಗೀತು. ಹೊಸ ಒಡಂಬಡಿಕೆಯಲ್ಲಿ ದೇವರಿಗೆ ವಿರೋಧವಾಗಿ ಎದ್ದ ಸೌಲನನ್ನು ಪೌಲನಾಗಿ ಮಾರ್ಪಡಿಸಿ ಬಲವಾಗಿ ದೇವರೆತ್ತಿ ಉಪಯೋಗಿಸಿದ್ರು. ಸೌಲ 9ನೇ ಅಧ್ಯಾಯ ಅಪೊಸ್ತಲರ 9 ತೆಗೆದು ಹೋದ್ರಿ. ಒಂದು ಬೆಳಕು ಬಂದು ಸೌಲನನ್ನು ಅವನನ್ನು ಕಣ್ಣು ಕುರುಡು ಮಾಡಿ ಅವನ ಎತ್ತಿ ಉಪಯೋಗಿಸಿದ್ರು. ಅದನ್ನು ಧ್ಯಾನಿಸ್ತಾ ಇರ್ತೀವಿ ಹೊರತು ನಾವು ಯಾವಾಗ ಅವರು ಉಪಯೋಗಿಸಿದಾಗೆ ನಮ್ಮನ್ನು ಎತ್ತಿ ಉಪಯೋಗಿಸೋದು. ಬರೀ ಅವ್ರ ಬಗ್ಗೆ ಹೇಳ್ಕೊಂಡಿದ್ರೆ ಆಗೋದಿಲ್ಲ. ನಾವು ಆ ರೀತಿ ನಡಿಬೇಕು. ನಮ್ಮನ್ನು ಎತ್ತಿ ಉಪಯೋಗಿಸೋದಕ್ಕೋಸ್ಕರನೇ ನಾವು ವೇಸ್ಟ್ ಅಲ್ಲ. ನಮ್ಮ ಮೂಲಕನೂ ದೇವರು ಏನೋ ಕಾರ್ಯ ಮಾಡೋಕೆ ಇಟ್ಟಿದ್ದಾರೆ. ನಮ್ಮನ್ನು ಯಾವಾಗ ಎತ್ತಿ ಉಪಯೋಗಿಸೋದು, ಅದಕ್ಕೆ ಪೂರ್ತಿಯಾಗಿ ಒಪ್ಪಿಸಿಕೊಡಬೇಕು. ನಾವೇ ಒಂದು ಕಾಲಮ್ ಹಾಕ್ಕೊಂಡು ಹೋಗಬಾರ್ದು. ಒಂದು ಸಮಯ ಏನೋ ನಾವು ದೃಷ್ಟಿಸಿಟ್ಟಾಗ ಅದು ದೇವ್ರ ದೃಷ್ಟಿ, ಅದಕ್ಕೆ ದೇವ್ರ ಚಿತ್ತ ಇಲ್ಲ ಅಂದರೆ ಅದು ಬಿಟ್ಬಿಡ್ಬೇಕು. ಎಲ್ಲ ಗಮನ ಇಟ್ಟು ಕೇಳ್ರಿ. ಅದು ನಾವೇನು ಮಾಡ್ತೀವಿ, ಇದು ದೇವ್ರು ಆಗಿಲ್ಲ ಅಂದಿದ್ರು ಬಲವಂತ ಮಾಡ್ತೀವಿ. ಇಲ್ಲ ಇದು ಆಗಲೇಬೇಕಂತೀವಿ. ಪ್ರೇಯರ್ ಮಾಡಬೇಕು, ದೇವರಲ್ಲಿರಬೇಕು. ಆಗಿಲ್ಲ ಅಂದರೆ ದೇವ್ರ ಚಿತ್ತ ಇಲ್ಲ, ಆದರೆ ದೇವ್ರ ಚಿತ್ತ ಇದೆ. ಆ ಮಟ್ಟಿಗೆ ನಮಗೆ ಆತ್ಮಿಕದಲ್ಲಿ ಬೆಳಿಬೇಕು. ಇದು 1-2 ಪಾಯಿಂಟ್ ಹೇಳ್ತಾ ಇದ್ದೀನಿ. ಪೂರ್ತಿಯಾಗಿ ದೇವರಲ್ಲಿ ಬೆಳೆದು ದೇವರು ಜೊತೆಯಲ್ಲಿ ನಿಂತು ಮಾತಾಡಬೇಕು. ಮಳೆ ಬರಬಾರ್ದು ಅನ್ನೋದು ಎಲಿಯ ಹೇಳಿಲ್ಲಂತೆ. ದೇವರು ಬಂದು ಎಲಿಯನಿಗೆ ಹೇಳಿಲ್ಲಂತೆ. ಇವರೇ ಡೈರೆಕ್ಟಾಗಿ ವಾಕ್ಯ ಇದೆ, ನಾನು ದೇವ್ರ ಮುಂದೆ ನಿಲ್ಲುವ ಎಲಿಯ ಬಂದು ಇನ್ನು 3 ವರ್ಷ ಮಳೆ ಬರೋದಿಲ್ಲ ಅಂತ ಇವರೇ ಸ್ವಂತವಾಗಿ ಹೇಳ್ತಾರೆ. ದೇವ್ರ ಜೊತೆ ಇರೋದ್ರಿಂದ ಇವ್ರ ಮಾತನ್ನು ದೇವ್ರು ಘನಪಡಿಸಿ ಮಳೆ ಬರ್ದಂಗೆ ಮಾಡ್ತಾರೆ. ಅಂದರೆ ದೇವ್ರು ಹೇಳ್ದಂಗೆ ಅಂತ ಇರೋದಿಲ್ಲ. ಎಲಿಯ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಅದರಿಂದ ದೇವರ ಜೊತೆಯಲ್ಲಿದ್ದಾಗ ಅಂತ ಪವರ್ ಕೊಟ್ಟು ನಮ್ಮನ್ನು ಎತ್ತಿ ಉಪಯೋಗಿಸ್ತಾರೆ. ನಾವು ಕುಗ್ಗಿ ಬಳಲಿ ಹಂಗೆ ಸೋತೋಗಿ ಏನಕ್ಕೆ ಬಾರದವರಾಗಿ ಬಿದ್ದಿದ್ದೇವೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾವು ಶುದ್ಧಿ ಮಾಡ್ಕೋಬೇಕು. ನಮ್ಮನ್ನು ನಾವು ಶುದ್ಧಿ ಮಾಡ್ಕೋಬೇಕು. ನೋಡ್ರಿ, ಮೋಸೆ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಎಷ್ಟು ಜನ ಇದ್ರು. ಆ್ಯಕ್ಚುಲಿ ಮೋಸೆ ಆದಮೇಲೆ ಯಾರು ಬರಬೇಕು? ಆರೋನ್ ಬರಬೇಕು, ಅವರ ಅಣ್ಣ ಬರಬೇಕು, ಇಲ್ಲ ಮೋಸೆ ಮಕ್ಕಳು ಬರಬೇಕು. ಯೋಶುವ ಹೆಂಗೆ ಬಂದರು ಅಂದರೆ, ಅವನ ಶಿಷ್ಯ ಅಂದರೆ ಆ ಬರ್ಡನ್ ಹೃದಯದಲ್ಲಿ ಯಾರಿದ್ದಾರೋ ಅವ್ರನ್ನೇ ಅವರು ಎತ್ತಿ ಉಪಯೋಗಿಸುತ್ತಾರೆ. ಅದರಿಂದ ಎಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ದಿನದಲ್ಲಿ ನಮ್ಮ ಜೊತೆಯಲ್ಲಿ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ಬಲವಾಗಿ ನೀವು ಎತ್ತಿ ಉಪಯೋಗಿಸ್ತೀರ ಅಂಥೇಳಿ ನಿನ್ನ ಭಯಂಕರವಾಗಿ ಧೈರ್ಯದಿಂದಿರು. ಮೋಸೆ ಸಂಗಡ ಇದ್ದ ಹಾಗೆ ಶೂರನಾಗಿರು, ಧೈರ್ಯದಿಂದಿರು. ಅವ್ರ ಸಂಗಡ ಇದ್ದ ಹಾಗೆ ನಿನ್ನ ಜೊತೆಯಲ್ಲಿ ಇರ್ತೀನಿ.
ಯೋಶುವನು ಎಷ್ಟೋ ಯುದ್ಧಗಳು 30 ರಾಜರಿಗೆ ವಿರೋಧವಾಗಿ ಯುದ್ಧ ಮಾಡ್ತಾರೆ. ಎಲ್ಲದರಲ್ಲೂ ಜಯ 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 ಜಯ. ಎಲ್ಲೂ ಕೂಡ ತಂದೆ ನಾವು ದೇವರನ್ನಿಟ್ಟು ಯುದ್ಧ ಮಾಡಬೇಕು. ಒಂದು ವ್ಯಕ್ತಿಗೆ ವಿರೋಧವಾಗಿ ಎಷ್ಟೇ ಎದ್ದೇಳಿದ್ರು ಅವನ್ನ ಏನು ಮಾಡೋಕ್ಕಾಗೋದಿಲ್ಲ. ಯಾಕೋಬಿಗೆ ನೀನು ಮಾತು ಕೊಟ್ಟಿದ್ದೀಯ, ನನ್ನ ಚಿತ್ತ ನಿನ್ನಲ್ಲಿ ನೆರವೇರೋವರೆಗೂ ನಿನ್ನನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ. ಅದೇ ರೀತಿಯಲ್ಲಿ ನಿನ್ನ ಚಿತ್ತ ನಮ್ಮಲ್ಲಿ ನೆರವೇರೋವರೆಗೂ ಅಪ್ಪ ನಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ, ಟಚ್ ಮಾಡೋಕ್ಕಾಗೋದಿಲ್ಲ. ನಾವು ಆ ಸ್ಪಿರಿಟಲ್ಲಿ, ಆ ಬಲದಲ್ಲಿ ಲೋಕಯಾತ್ರೆಯನ್ನು ಮುಗಿಸಿ ಹೋಗೋದಕ್ಕೆ ಕೃಪೆ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆ.